ಓಂ ಶ್ರೀ ಗುರುಭ್ಯೋ ನಮಃ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವಯೇ ಮುಖ್ಯಂತೆ ಯತ್ಸೂರಯಃ ತೇಜೋ ವಾರಿಮೃತಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ವೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಆಯಂ ನಶ್ಯತಿ ಪಶ್ಯತಾಂ ಪ್ರತಿದಿನಂ ಯಾತಿ ಕ್ಷಯಂ ಯೌವನಂ ಪ್ರತ್ಯಾಯಾಂತಿ ಗತಾಃ ಪುನರ್ನ ವಿಗತಾಃ ಕಾಲೋ ಜಗದ್ಭಕ್ಷಕಃ. ಲಕ್ಷ್ಮೀಸ್ತೋಯಚರಂಗಭಂಗಚಪಲಾ ವಿದ್ಯುಜ್ಜಲಂ ಜೀವಿತಂ ತಸ್ಮಾನ್ ಮಾಂ ಶರಣಾಗತಂ ಕರುಣಯಾ ತ್ವಂ ರಕ್ಷ ರಕ್ಷಾಧುನಾ. ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುಃ ಉನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಆಕಾಶಾತ್ ಪತಿತಂ ತೋಯಂ ಯಥಾ ಗಚ್ಚತಿ ಸಾಗರಂ ಸರ್ವದೇವ ನಮಸ್ಕಾರ ಸದ್ಗುರು ಕುಮಾರಂ ಪ್ರತಿ ಗಚ್ಚತಿ. ಪ್ರಾತಸ್ಮರಣೀಯರಾಗಿರುವ 12ನೇ ಶತಮಾನದ ಚಿಜ್ಜೋದಿಗಳಾಗಿರುವ ಬಸವಾದಿ ಸರ್ವ ಶಿಕ್ಷಣರನ್ನ ನನ್ನ ಹೃದಯ ಮಂದಿರದಲ್ಲಿ ಧ್ಯಾನಿಸುತ್ತಾ ಮಹಾನ್ ಶಿವಯೋಗಿ ಮಹಾತ್ಮ ದುರ್ಗುಂದೇಶ್ವರರ ಪಾವನ ಮೂರ್ತಿಯನ್ನು ನನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿ ಜಗದ್ಗುರು ದುರ್ಗುಂದೇಶ್ವರ ಸಿದ್ಧ ಸಂಸ್ಥಾನ ಮಹಾಮಠದ ಸಮಸ್ತ ಗುರು ಪರಂಪರೆಗೆ ನತಮಸ್ತಕನಾಗಿ ಸಮಾಜದ ಸಂಜೀವಿನಿಯಾಗಿರುವ ಹಾನಗಲ್ಲ ಗುರುಕುಮಾರ ಮಹಾಶಿವಯೋಗಿಯವರನ್ನು ನನ್ನ ಹೃದಯ ಮಂದಿರದಲ್ಲಿ ಧ್ಯಾನಿಸುತ್ತಾ ತ್ರಿವಿಧ ದಾಸೋಹಿಗಳು ಸದಾ ನಮ್ಮ ನಿಮ್ಮೆಲ್ಲರಿಗೂ ಮಾರ್ಗದರ್ಶನವನ್ನು ನೀಡುತ್ತಾ ದರ್ಶನಾಶೀರ್ವಾದಗಳನ್ನು ಕರುಣಿಸ್ತಾ ಇರತಕ್ಕಂಥ ಪರಮಪೂಜ್ಯರಾಗಿರುವ ಅಣ್ಣ ಅರಿವು ಆಶ್ರಯದಾತರಾಗಿರುವ ಪರಮಪೂಜ್ಯ ಶ್ರೀಮನ್ ಮಹಾರಾಜ ನಿರಂಜನ ಜಗದ್ಗುರು ಡಾಕ್ಟರ್ ಪಂಚಮಶಿವಲಿಂಗೇಶ್ವರ ಮಹಾಸ್ವಾಮೀಜಿಯವರ ಗದಾವರಗಳಲ್ಲಿ ಅನಂತ ಭಕ್ತಿಯ ನಮನಗಳನ್ನು ಸಲ್ಲಿಸುತ್ತಾ ಸದಾಕಾಲ ನಮ್ಮ ನಿಮ್ಮೆಲ್ಲರಿಗೂ ದರ್ಶನಾಶೀರ್ವಾದಗಳನ್ನು ಕರುಣಿಸ್ತಾ ನಮಗೆ ಸಕಾಲದಲ್ಲಿ ಮಾರ್ಗದರ್ಶನವನ್ನು ಮಾಡ್ತಾ ಇರ್ತಕ್ಕಂಥ ಆತ್ಮೀಯರಾಗಿರ್ತಕ್ಕಂಥ ಪರಮ ಪೂಜ್ಯರಾಗಿರುವ ನಿಜಲಿಂಗೇಶ್ವರ ಮಹಾಸ್ವಾಮೀಜಿಯವರ ಗದಾವರಗಳಲ್ಲಿ ಅನಂತ ಭಕ್ತಿಯ ನಮನಗಳನ್ನು ಸಲ್ಲಿಸುತ್ತಾ ಈ ಒಂದು ಶ್ರಾವಣ ಮಾಸದ ನಿಮಿತ್ತವಾಗಿ ಹಮ್ಮಿಕೊಂಡಿರುವ ಪ್ರವಚನದ ಕೇಂದ್ರ ಸ್ಥಾನವಾಗಿರ್ತಕ್ಕಂಥ ತಾಯಿ ಅಹಲ್ಯಾಬಾಯಿ ಹೋಳ್ಕರ್ರ ಭಾವಚಿತ್ರವನ್ನು ನನ್ನ ಹೃದಯ ಮಂದಿರದಲ್ಲಿ ಧ್ಯಾನಿಸುತ್ತಾ ಈ 30ನೇ ದಿನದ ಶ್ರಾವಣ ಮಾಸದ ತಾಯಿ ಅಹಲ್ಯಾಬಾಯಿ ಹೋಳ್ಕರ್ರ ಜೀವನ ಚರಿತ್ರೆಯ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ಸಂಗೀತ ಸುಧೆಯನ್ನು ಉಣಬಡಿಸಿರುವ ಸುರೇಶ್ ಚಂದ್ರಗಿ ಗವಾಯಿಗಳವರಲ್ಲಿ ಅದೇ ತರನಾಗಿ ಅವರಿಗೆ ತಬಲಾ ಸಾಧನ ನೀಡಿರ್ತಕ್ಕಂಥ ಭರತ್ ವಿಜೇಕರ್ ಅವರಲ್ಲಿ ಯಾವತ್ತೂ ಬಾಳಮ್ಮ ತಾಯಿ ಕಲಾ ಬಳಗದ ಎಲ್ಲ ಶರಣೆಯಲ್ಲಿ ಜಗದ್ಗುರು ದುರ್ಗುಂದೇಶ್ವರ ಸಿದ್ಧ ಸಂಸ್ಥಾನ ಮಹಾಮಠದ ಸಮಸ್ತ ಸದ್ಭಕ್ತರಲ್ಲಿ ಶರಣೆಯರಲ್ಲಿ ತಾಯಿಯರಲ್ಲಿ ತಮ್ಮೆಲ್ಲರಿಗೂ ಕೂಡ ಶರಣು ಶರಣಾರ್ಥಿ. ನಾವು ಜ್ಯೋತಿರ್ಲಿಂಗಗಳ ಒಂದು ವಿಶೇಷತೆಯನ್ನು ನೋಡ್ತಾ ಬಂದ ಹಾಗೆ ಕಾಶಿಯ ಒಂದು ವೈಶಿಷ್ಟ್ಯವನ್ನು ನಿನ್ನಿನ ದಿನ ಸಾಕಷ್ಟು ನಾವು ನೋಡಿದ್ದೀವಿ. ಕಾಶಿ ನಗರ ಹೇಗೆ ಉದ್ಭವಿಸಿ ತನ್ನ ವೈಭವವನ್ನು ಹೇಗೆ ನಡೆದಿದೆ, ವೈಭವದಿಂದ ಹೇಗೆ ಬೆಳೆಯಿತು, ಅದರ ಜೊತೆಗೇನೆ ಹೇಗೆ ಸಂಕಷ್ಟಕ್ಕೆ ಈಡಾಯಿತು ಅಂತಕ್ಕಂಥದ್ದನ್ನು ಸಹಿತ ನಾವು ನಿನ್ನಿನ ದಿನ ನೋಡಿದ್ವಿ. ಆ ಕಾಶಿಯಲ್ಲಿ ಸಾಕಷ್ಟು ಘಾಟ್ಗಳನ್ನು ನಾವು ನೋಡ್ತೀವಿ. ಆ ಒಂದು ಗಂಗೆ ನದಿಯ ದಂಡೆಯಲ್ಲಿ ಸಾಕಷ್ಟು ಘಾಟ್ಗಳಿದೆ. ಅದರಲ್ಲಿ ಪ್ರಧಾನವಾಗಿರ್ತಕ್ಕಂಥದ್ದು ಆ ಕಾಶಿ ಘಾಟ್ಗಳು ಅಂತ ಹೇಳಿದ್ರೆ ನಮಗೆ ಹೆಂಗೆ ನೆನಪಿ ಬರ್ತದಂದ್ರೆ ಅಕ್ಬರ್ ಬೀರ್ಬಲ್ಲರ ಮಹಾರಾಜರ ಒಂದು ಕಥೆ ನೆನಪರ್ತದೆ. ರಾಜ ಮತ್ತು ಮಂತ್ರಿ ಹೆಂಗಿರ್ಬೇಕು ಅಂದ್ರೆ ಅಕ್ಬರ್ ಬೀರ್ಬಲ್ ಹೆಂಗಿರ್ಬೇಕಂತ. ಬೀರ್ಬಲನು ಅಂಥವನ್ನೇ ಇರ್ಬೇಕು, ಶಾಣೆ ಇರಬೇಕು. ಅಕ್ಬರನು ಹಂಗೆ ಇರಬೇಕು. ರಾಜ ಮಂತ್ರಿ ಅಂತ ಹೇಳಿದ್ರೆ ಕೆಲವೊಂದಿಷ್ಟು ಜನ ರಾಜರ ಮಂತ್ರಿ ಇರ್ತಾರೆ. ಒಬ್ಬ ಊರಾಗ ಒಬ್ಬ ರಾಜ ಇರ್ತಾನೆ. ಆ ರಾಜ ಒಂದು ಸ್ವಲ್ಪ ಮರಳ ರಾಜ, ಯಾರು ಏನು ಹೇಳ್ತಾರಲ್ಲ ಅದನ್ನು ಕೇಳ್ತಿದ್ದ. ಆ ಮಹಾರಾಜ ಇದ್ದ, ಅವನ ಮಗನಿಗೆ ಇಬ್ಬರು ಗೆಳೆಯರಿದ್ರು. ಒಬ್ಬವನಿಗೆ ಒಬ್ಬ ಕ್ಷೌರಿಕ ವರ್ಗದವನು, ಅವನು ತನ್ನ ಕುಲಕಸಬನ್ನ ಕಟಿಂಗ್ ಮಾಡೋದು ಅದನ್ನು ಕೆಲಸ ಮಾಡ್ತಾ ಇದ್ದ. ಇನ್ನೊಬ್ಬ ಅವನು ಸೇನಾಧಿಪತಿಯ ಮಗನಾಗಿದ್ದ. ಅದಾದ ನಂತರ ಸ್ವಲ್ಪ ದಿನಗಳ ಕಾಲ ಅವ್ರ ಗೆಳೆತನ ದೊಡ್ಡವರಾದಾಗೂ ಅದೇ ತರನಾಗಿ ಅವ್ರ ಗೆಳೆತನ ಬಹಳಷ್ಟು ಚೆನ್ನಾಗಿತ್ತು. ಅವ್ರ ಗೆಳೆತನ
ಹೀಗಿರ್ಬೇಕಾದ್ರೆ ಮಹಾರಾಜ ವಿನಾಕಾರಣ ರೋಗದಿಂದ ಅವನು ತೀರಿ ಹೋಗ್ತಾನ. ತೀರಿ ಹೋದ್ಮೇಲೆ ಏನಾಗ್ತದೆ ಅಂತ ಹೇಳಿದ್ರೆ ಈ ವ್ಯಕ್ತಿಗೆ ರಾಜನ ಮಗನಿಗೆ ರಾಜ್ಯದ ಪಟ್ಟಾಧಿಕಾರ ಮಾಡಲಾಗ್ತದ. ಅವನು ಆಪ್ತ ಗೆಳೆಯ ಅಂತ ಹೇಳಿ, ಯಾಕ ಮೊದಲ ಮರಳಿದ್ದವ, ಆ ಹುಡುಗ ಅಷ್ಟು ಶಾಣೆ ಇರಲಿಲ್ಲಲ್ಲ, ಮರಳಿದ್ದ. ಇವನಿಗೆ ಯಾರನ್ನಾರ ಮಂತ್ರಿಯಾಗಿ ಮಾಡಿದ್ವಿ ಅಂತ ಹೇಳಿದ್ರೆ ಇವನಿಗೆ ಮೋಸ ಮಾಡಿ ರಾಜ್ಯ ತಗೊಂಡು ಬಿಡ್ತಾರ ಅಂತ ವಿಚಾರ ಮಾಡಿ ಅವರ ಗೆಳೆಯನನ್ನ ಅಂದ್ರೆ ಆಪ್ತ ಗೆಳೆಯನನ್ನ ಮಂತ್ರಿಯಾಗಿ ಮಾಡಿದ್ರು. ಮತ್ತೆ ಅವನ ಹತ್ರಕ್ಕೆ ಹೋಗ್ತಕ್ಕಂಥವ್ರು ಎಲ್ಲರೂ ಸಹಿತ ಅವನಿಗೆ ಆಪ್ತರ ಇರಬೇಕು ಅಂತ ಬಹಳಷ್ಟು ಆಲೋಚನೆಯನ್ನ ಮಾಡಿ ಆಗಿನ ಸಂದರ್ಭದಲ್ಲಿ ಬಹಳಷ್ಟು ವಿಚಾರ ಮಾಡಿ ಅವನ ಜೊತೆಗೆ ಆಪ್ತರನ್ನೇ ಇಟ್ಟಿದ್ರು. ಹೀಗಿರ್ಬೇಕಾದ್ರೆ ಅವರು 3 ಜನ, ಒಬ್ಬ ಗೆಳೆಯ ಕ್ಷೌರಿಕ ಇದ್ದ, ಇನ್ನೊಬ್ಬ ಮಂತ್ರಿ ಆಗ್ಯಾನ, ಇವ ರಾಜ ಆಗ್ಯಾನ. ಆ ರಾಜ ಅನ್ನೋ ಹೆಂಗಿರ್ಬೇಕು ಅಂತ ಹೇಳಿದ್ರೆ ಬಹಳಷ್ಟು ಪ್ರಭಾವಶಾಲಿ ಆಗಿರ್ಬೇಕು, ಬಹಳಷ್ಟು ಚಾಣಾಕ್ಷನಾಗಿರ್ಬೇಕು. ಇಲ್ಲಿ ವಿಚಿತ್ರವಾಗಿ ಆ ರಾಜ ಮರಳಾಗಿತ್ತು ಅಂತ ಹೇಳಿದ್ರೆ ಯಾರು ಏನ್ ಹೇಳ್ತಾರಲ್ಲ ಅದನ್ನು ಕೇಳಬೇಕು ಅಂತೀವಿ. ಅವರ ತಂದೆ ಸತ್ತು 3 ತಿಂಗಳಾಗಿತ್ತು. ಈ ಕ್ಷೌರಿಕ ಇದ್ದವರು ಅವನ ತಲೆಯಾಗ ಒಂದು ವಿಚಾರ ಬಂತು. ಏನಂತ ವಿಚಾರ ಬಂತು ಅಂತ ಹೇಳಿದ್ರೆ, ಇಲ್ಲ ರಾಜ ಹೇಗಿದ್ರು ಮಾಡಲ್ಲ, ಅವನೇನ ಶಾನೆ ಇಲ್ಲ, ಯಾರು ಏನು ಹೇಳ್ತಾರೋ ಅದನ್ನು ಕೇಳ್ತಾರ. ಈ ಮಂತ್ರಿ ಒಬ್ಬ ಇರಲಿಲ್ಲ ಅಂದ್ರೆ ರಾಜ್ಯದ ಖಜಾನೆಯಲ್ಲಿರ್ತಕ್ಕಂಥ ರೊಕ್ಕವನ್ನು ನಾನು ಎಲ್ಲ ತಗೊಂಡು ಬಿಡ್ಬೋದಿತ್ತು, ಸಂಪತ್ತನ್ನು ನಾನು ಆಕ್ರಮಣ ಮಾಡ್ಕೊಂಡು ಬಿಡಬಹುದಿತ್ತು ಅಂತ ವಿಚಾರ ಮಾಡಿದವ. ಹೌದಲ್ಲ ಅಂತ ಅನಿಸ್ತು. ಭಾಳ ವಿಚಾರ ಮಾಡಿ ಏನು ಮಾಡೋದು, ಹೆಂಗೆ ಹೇಳೋದು ರಾಜಾಗ ಅಂತ ಹೇಳಿ ಒಂದು ದಿವಸ ರಾಜನಿಗೆ ಕ್ಷೌರ ಮಾಡಕ್ಕೆ ಹೋಗ್ಬೇಕಾದ್ರೆ ಅವನಿಗೆ ಕಟಿಂಗ್ ಮಾಡೋದಕ್ಕೆ ಅಲ್ಲಿಗೆ ರಾಜನ ಅರಮನೆಗೆ ಹೋಗಿದ್ದ. ಅವನಿಗೆ ಕಟಿಂಗ್ ಮಾಡಬೇಕಾದ್ರೆ ಕೇಳಿದ, ಪ್ರಭು ಎಷ್ಟಾದ್ರೂ ಗೆಳೆತನ ಎಲ್ಲೇ ಇದ್ರು ಸಹಿತ ರಾಜನ ಸ್ಥಾನದಲ್ಲಿದ್ದಾನ ಅಂದ್ರೆ ಬೆಲೆ ಕೊಡ್ಬೇಕಲ್ಲ. ಹಂಗಾಗ್ಬಿಟ್ಟು, ಪ್ರಭು ನಿಮ್ಮ ತಂದೆಯವರು ನಮ್ಮನ್ನೆಲ್ಲ ಬಹಳ ಪ್ರೀತಿಯಿಂದ ನೋಡ್ಕೊಂಡು ಹೋಗುದು, ಎಷ್ಟು ಕಷ್ಟದಲ್ಲಿ ನಾವಿದ್ದೀವಿ ಅವಾಗೆಲ್ಲ ನಮಗೆ ಬಹಳ ಪ್ರೀತಿಯಿಂದ ನೋಡ್ಕೊಂಡಾರಲ್ಲ, ಅಂಥವ್ರು ಸತ್ತು ಸ್ವರ್ಗಕ್ಕೆ ಹೋಗ್ಯಾರಲ್ಲ, ಅಲ್ಲಿ ಹೆಂಗದಾರೋ ಏನು ಅಂತ ಕೇಳಿದ. ಹೌದಲ್ಲ, ಈ ಆಲೋಚನೆ ನನಗೆ ಬಂದಿಲ್ಲ ಅನ್ನೋ ರಾಜ. ನಮ್ಮ ಅಪ್ಪ ಸತ್ತು ಸ್ವರ್ಗಕ್ಕೆ ಹೋಗ್ಯಾನ ಅಂತ ಹೇಳಕತ್ತಾನ, ಆದ್ರೂ ಆಯ್ತಲ್ಲ ಈ ಆಲೋಚನೆ ನನಗೆ ಬಂದಿಲ್ಲಲ್ಲ, ಹೆಂಗದನ ಏನ ಅಂತ ಹೇಳಿ. ಹಂಗಾಗಿ ಯಾರನ್ನಾರ ಕಳಿಸೋದು ಅಂತ ಹೇಳಿದ. ನಮ್ಮ ಕ್ಷೌರಿಕ ಹೇಳಿದ, ರಾಜ ಯಾರನ್ನಾರ ಕಳಿಸೋದು ಅಂತ ಹೇಳಿದ. ಯಾರನ್ನು ಕಳಿಸೋದು ಅಂತ ಬಹಳ ವಿಚಾರ ಮಾಡಿದಾಗ ಅವ ಮತ್ತೆ ಕ್ಷೌರಿಗೆ ಹೇಳಿದ, ಇಲ್ಲ ಹೆಂಗಿದ್ರು ನಮ್ಮಿಬ್ಬರಿಗೂ ಗೆಳೆಯ ಆದ ಮಂತ್ರಿ, ಅವ ಭಾಳ ಶಾಣೆ ಅದನ್ನ, ಅವ ಹೋಗಿ ಎಲ್ಲಿದ್ರು ಹುಡುಕ್ಯಾಡ್ಕೊಂಡು ನೋಡ್ಕೊಂಡು ಬರ್ತಾನ, ಅವನನ್ನು ಕಳಿಸೋನಲ್ಲ ಅಂತ ರಾಜ. ಒಳ್ಳೆ ನೀನು ಗೆಳೆಯ ಆಗಿದ್ದಕ್ಕೆ ಇವತ್ತು ಸಾರ್ಥಕ ಆದ, ಭಾಳ ಚಲೋ ಆದ, ಅವ್ನು ಕಳಿಸೋನು ಅಂತ ಹೇಳ್ಬಿಟ್ಟು ಮಂತ್ರಿ ಕರೀಲಿ ಅಂತ ಹೇಳಿದ್ರು. ಮಂತ್ರಿ ಕರೆದ ತಕ್ಷಣ ಅವ ಹೇಳಿದ, ಇಲ್ಲ ನಮ್ಮ ತಂದೆಯವರು ಕಾಲವಾಗಿ 3 ತಿಂಗಳಾಗೈತಪ್ಪ, ಮತ್ತು ಅವ್ರನ್ನ ಹೆಂಗದ ಏನದ ಅವ್ರಿಗೆಲ್ಲ ವ್ಯವಸ್ಥೆ ಚಲೋ ಇದ್ರೆ ನೋಡ್ಕೊಂಡು ಬರಬೇಕು ಅಂತ ಹೇಳಿದ. ಹಂಗಾಗಿ ನೀವು ಯಾವತ್ತು ಬರ್ತೀರಿ ಅಂತ ಕೇಳಿದ ಮಂತ್ರಿ ರಾಜಾಗ. ನಾಯಕ ಹೋಗ್ಲೋ, ಈಗ ರಾಜ್ಯಭಾರ ಮಾಡೋ ಯಾರೋ, ನಾವು ಹೋಗುದಿಲ್ಲ, ನೀವು ಹೋಗಿ ಬರಬೇಕು ಅಂತ ಹೇಳಿದ. ಹೇಳಿದ ತಕ್ಷಣ ಇದೆಲ್ಲ ಕುತಂತ್ರ ಕ್ಷೌರಿಕಂದು ಅಂತೇಳಿ ಮಂತ್ರಿಗೆ ಅರ್ಥ ಆದ ತಕ್ಷಣ ಆಯ್ತು ಹೋಗಿ. ಆದ್ರೆ ನನಗೊಂದು 15 ದಿವಸ ನಮ್ದು ಫ್ಯಾಮಿಲಿದು ನಮ್ಮ ಸಂಸಾರದ ಒಂದಿಷ್ಟು ಕೆಲಸಗಳದವ್ರಿ, ಆ ಎಲ್ಲ ಕೆಲಸ ಮುಗಿಸ್ಕೊಂಡು ಹೋದ್ಮೇಲೆ ಎಷ್ಟು ದಿನ ಆಗುತ್ತೆ ನಮ್ಗೆ ಗೊತ್ತಾಗಿದ್ರೆ, ತಿಂಗಳಾಗುತ್ತೋ 2 ತಿಂಗಳಾಗುತ್ತೋ ಗೊತ್ತಿದ್ರಿ, ಒಂದು 15 ದಿವಸ ಎಲ್ಲ ಕೆಲಸ ಮುಗಿಸ್ಕೊಂಡು ಮುಂದೆ ಹೋಗಿದ್ರಿ ಅಂತ ಹೇಳಿದ. ಆಯಿತು, 15 ದಿವಸ ಆಯಿತು. 16ನೇ ದಿವಸ ರಾಜ 15 ದಿವಸ ಕೌಂಟ್ ಮಾಡ್ಕೊಂಡು ಕೂತಿದ್ದ. ಕೂತ್ಕೊಂಡ ತಕ್ಷಣ 16ನೇ ದಿವಸ ಎಲ್ಲ ಹುಡ್ಕೊಂಬರಿ ಅಂತ ಹೇಳಿದ. ಇವರೆಲ್ಲ ಹುಡ್ಕೊಂಡು ರಾಜ ಬಿಟ್ಟರು ಹೋಗ್ಬೇಕು. ಆ ವ್ಯಕ್ತಿ ಬಂದ, ಮಂತ್ರಿ ಬಂದುಬಿಟ್ಟು ಹೇಳಿದ, ಹೋಗ್ತೀಯಾ? ಹೋಗ್ತೇನೆ. ಎಲ್ಲಿ? ಆಯ್ತು, ಇವನಿಗೊಂದು ತೋಡ್ಬೇಕು ಕುಣಿ ಅಂತ ಹೇಳಿದ್ರು, ಕುಣಿ ತೋಡಿದ್ರು. ಅವನು ಒಳಗೆ ಹೋದ ತಕ್ಷಣ ಮತ್ತೆ ಹೊಳ್ಳಿ ಮುಚ್ಚಿದ್ರು. ಎಲ್ಲ ಮುಚ್ಚಿ ಅವ ಹೇಳಿದ, ಹೋಗ್ಬೇಕಾದ್ರೆ ಹೇಳಿದ, ಇಲ್ಲ ರೀ ನಾನು ಬರಬೇಕಾದ್ರೆ ನಾನು ಯಾವತ್ತು ಬರ್ತೀನಿ ಅಂತ ಒಂದು ಪತ್ರ ಬರೋದು ಕಳಿಸ್ತೀನಿ ನಿಮಗೆ. ಆ ಪತ್ರದ ಮುಖಾಂತರ ಇದನ್ನು ನೀವು ಮತ್ತೆ ಉದ್ಘಾಟನೆ ಮಾಡಿದಾಗ ಅವಾಗ ನಾನು ಬರ್ತೀನಿ ಅಂತ ಹೇಳಿದ ರಾಜ. ಆ ಮಂತ್ರಿ ಆಯ್ತು ಅಂತ ಹೇಳಿ ರಾಜನ ಒಪ್ಕೊಂಡ. ಹೋದವ್ರು ಯಾರು ವಾಪಸ್ ಬರ್ತಾರೆ. ಈ ಮಂತ್ರಿ ಹೋಗಿಬಿಟ್ಟು 1 ತಿಂಗಳಾಗಿ. 1 ತಿಂಗಳಾದ ತಕ್ಷಣ ಇಂಥ ದಿವಸ ಬರ್ತೀನಿ ಅಂತ ಪತ್ರ ಬರುತ್ತೆ. ಪತ್ರ ಬರೆದ ತಕ್ಷಣ ಎಲ್ರಿಗೂ ಅಷ್ಟೇ ಇದೆ. ಕ್ಷೌರಿಕಂದು ಭಾಳ ಖುಷಿ ಆಗ್ತಾ ಇತ್ತು. ಇನ್ನೇನು ಮಂತ್ರಿ 1 ತಿಂಗಳ 2 ತಿಂಗಳು ನೋಡ್ತಾರ ಬರೋದಿಲ್ಲ ಅಂತ ಹೇಳಿದ್ನಂದ್ರೆ, ನಿನಗೆಲ್ಲ ಗೊತ್ತಾಗೋದಿಲ್ಲ, ನಿನಗೆಲ್ಲ ನಾನೇ ಹೇಳ್ಕೊಳಕ್ಕಿರ್ತೀನಿ ಅಂತ ರಾಜ ಹೇಳ್ಕೊಂಡು ಅಲ್ಲೇ ಸೇರ್ಕೊಂಡು ಮಂತ್ರಿ ಸ್ಥಾನಕ್ಕೆ ಇಟ್ಟಿಸ್ಕೋಬಹುದು ಅಂತೇಳಿ ಕ್ಷೌರಿಕ ಯೋಚನೆ ಮಾಡ್ಕೋತಾ ಕೂತಿದ್ದ. ಆದ್ರೆ
ಅವ ಬರ್ತೀನಿ ಅಂತ ಪತ್ರ ಕಳಿಸಿದ ತಕ್ಷಣ ಭಾಳ ಆಶ್ಚರ್ಯ ಆಗ್ಬಿಡುತ್ತೆ. ಭಾಳ ಆಶ್ಚರ್ಯ ಆದ ತಕ್ಷಣ ಯಾವತ್ತು ಬರ್ತೀನಿ ಇಂಥ ದಿವಸ ಬರ್ತೀನಿ ಅಂತ ದಿವಸ ನೀವು ಇದನ್ನ ಒಡೆದು ಆ ಕುಣಿ ಮ್ಯಾಲೆ ಏರ್ಬೇಕಂತೆಲ್ಲ ಒಡೆದು ತೆಗೀರಿ, ನಾನು ಹೊರಗೆ ಬರ್ತೀನಿ ಅಂತೆಲ್ಲ ಹೇಳಿದ್ದ. ಬರೋದು ಕಳಿಸಿದ್ದ. ಈ ವ್ಯಕ್ತಿ ಏನು ಮಾಡಿದ್ದ, ಮಂತ್ರಿ ಒಂದು ಸ್ವಲ್ಪ ಶಾಣೆ ಇದ್ದಾರೆ, ಏನು ಮಾಡಿದ್ದ, ಇವರೆಲ್ಲ ಮುಚ್ತಾರ ಅನ್ನೋದು ಓದ್ತಿದ್ದ ಅವ್ನು. ಅದಕ್ಕೆ ಏನು ಮಾಡಿದ್ದ, 15 ದಿವಸ ರಜೆ ಹಾಕಿದ್ನಲ್ಲ, ಏನು ರಜೆ ಹಾಕಿದ್ನಂದ್ರೆ ತನ್ನ ಮನಿ ಯಾವ ಶಯನ ಗ್ರಹದಿಂದ ಆ ಸ್ಮಶಾನದ ನಾವು ಏನು ಮುಚ್ಚಾಗಿ ಜಾಗ ತೋರಿಸ್ಬೇಕು ಅನ್ಕೊಂಡಿದ್ದಲ್ಲ, ಅಲ್ಲಿ ತನ ಒಂದು ಸುರಂಗ ಮಾರ್ಗ ಮಾಡ್ಕೊಂಡಿದ್ದ. 15 ದಿವಸದೊಳಗೆ 15 ದಿವಸಗಳು ಸುರಂಗ ಮಾರ್ಗ ಮಾಡಿಕೊಂಡು ವಾಪಸ್ ಅಲ್ಲಿ ಹೋದ. ಇಂಥ ದಿವಸ ಹೊಡಿಯಲಿ ಅಂತ ಹೇಳಿದ. ಅವತ್ತು ಅಲ್ಲಿ ಹೋಗಿ ಒಂದು ತಿಂಗಳು ಆರಾಮ ಮನ್ಯಾಗ ಐತಿ ಎಲ್ಲ ಖರ್ಚೆಲ್ಲ ನೋಡ್ಕೊಂಡು ಮನ್ಯಾಗ ಎಲ್ಲ ಪ್ರಸಾದ ಮಾಡ್ಕೊಂಡು ಆರಾಮಾಗಿ ವಾಪಸ್ ಬಂದ. ಬರಬೇಕಾದ್ರೆ ಒಂದು ತಿಂಗಳಾತು. ಬಂದ ತಕ್ಷಣ ಎಲ್ಲ ಕರೆದು ಅವ ಮತ್ತೆ ಮಹಾರಾಜನ ಭೇಟಿಯಾಗಿ ಬರಾಕತ್ತಾನಿವ ಅಂತ ಹೇಳ್ಬಿಟ್ಟು ರಾಜ ಸಾಕಷ್ಟು ಜನರನ್ನ ಸೇರಿಸಿ ಅವನನ್ನ ಆನೆ ಮೇಲೆ ಕುದುರಿಸಿ ಮೆರವಣಿಗೆ ಮಾಡ್ಕೊಂಡು ಅರಮನೆ ಕರ್ಕೊಂಡ್ಬಂದು. ಅರಮನೆಗೆ ಕರ್ಕೊಂಡ್ಬಂದ ಮೇಲೆ ವಿಚಾರ ಏನಾಯ್ತು ಅಂತ ಹೇಳಿದ್ರೆ, ಅರಮನೆಗೆ ಬಂದಿರಪ್ಪ. ಅರಮನೆಗೆ ಬಂದ ತಕ್ಷಣ ರಾಜ ಸಿಂಹಾಸನದಲ್ಲಿ ಕೂತಾನ. ಮಂತ್ರಿ ಬಂದು ಪ್ರಭುಗಳಿಗೆ ನಮಸ್ಕಾರ ಅಂತ ಹೇಳಿದ. ಆಯ್ತು, ನಮ್ಮ ತಂದೆಯವ್ರು ಹೆಂಗದಾರ ಅಂತ ಹೇಳಿ. ಇಲ್ಲರಿ, ಹೋಗಿ 2 ತಿಂಗಳಾತು, ನಾನು ಹೋಗಿ ಬರೋದು 2 ತಿಂಗಳಾತು. ನಿಮ್ಮ ತಂದೆಯವ್ರಿಗೆ ಎಲ್ಲೆಲ್ಲ ಹುಡುಕಾಡೋದು, ನಾ ಎಲ್ಲ ಕಡೆ ಹುಡುಕಾಡ್ಕೊಂಡು ಹೋದೆ. ಆದ್ರೆ ಸ್ವರ್ಗದೊಳಗೆ ಅಂತ ಅವ್ರು ನಿಮ್ಮ ತಂದೆಯವ್ರಷ್ಟು ಆರಾಮ ಯಾರು ಇಲ್ಲ ರೀ, ಭಾಳ ಚಲೋ ಆರಾಮದಾರ್ರಿ ಅಂತ ಹೇಳಿದ. ಭಾಳ ಖುಷಿ ಆಗ್ತದೆ. ನಿನಗೆ ಏನು ಬೇಕು ಹೇಳ, ಸಾಮ್ರಾಜ್ಯ ಎಲ್ಲ ಕೊಡ್ತೀನಿ ಅಂತ ಹೇಳಿದ. ಎಲ್ಲ ಕೊಡ್ತೀನಿ ಅಂತ ಕೇಳಿದ ತಕ್ಷಣ ನಿಮ್ಮ ತಂದೆಯವರಷ್ಟು ಆನಂದ ಯಾರು ಇಲ್ಲ, ಅವ್ರಿಗೆ ಮಾಡ್ತಕ್ಕಂಥ ಸೇವೆ ಮತ್ತೆ ಯಾರಿಗೂ ಸಿಕ್ಕಿಲ್ಲ ಅಂತೆಲ್ಲ ಹಿಂಗೆ ಹೇಳಕತ್ತ. ಹೌದಾ? ಮತ್ತೆ ಆದ್ರೆ ಒಂದು ಕೊರಲೆ ಐತಿ ಅಂತ ಹೇಳಿದ. ಏನು ನಮ್ಮ ಬಗ್ಗೆ ಚಿಂತೆ ಐತೆ ನಮ್ಮ ತಂದೆಗೆ ಅಂತ ಕೇಳಿದ ರಾಜ. ಏನಿಲ್ರಿ, 2 ತಿಂಗಳು ಕಷ್ಟಪಟ್ಟು ಹೋಗಿದ್ದಕ್ಕೆ ನನಗೆ ಇಷ್ಟು ಗಾಡಿ ಬಂದವ್ರಿ, ಎಷ್ಟು ಕಟ್ಟಿಗೆ ಊದ ಬಂದವ್ರ, ನನಗೆ ಇಷ್ಟು ತ್ರಾಸ ಆಗತ್ತತಿ. ಆದ್ರೆ ಇನ್ನ ನಿಮ್ಮ ತಂದೆಯವರು ಹೋಗಿ 6 ತಿಂಗಳು ಆಗ್ತದೆ. ಅವ್ರು ಎಷ್ಟು ಕಷ್ಟಪಟ್ಟಾರ ಏನ ಅದೊಂದ ಹೇಳಿ ಕಳಿಸ್ಯಾರ ನನಗೆ. ಅಲ್ಲಿಂದ ಊರಿಂದ ಒಬ್ಬನ ಕ್ಷೌರಿಕನ ಕಳಿಸ್ಕೊಡಂತ ಹೇಳಿದ್ರಿ. ಅಲ್ಲಿ ಯಾರು ಕ್ಷೌರಿಕರು ಇರಲಿಲ್ಲ ಅಂತ ರಾಜ, ಸ್ವರ್ಗದೊಳಗೆ ಯಾರು ಕ್ಷೌರಿಕರಿಲ್ರಿ. ಹಂಗಾಗಿ ಆ ಊರಾಗ ಅಂದ್ರೆ ರಾಜನ ತೆಗೆದು ನಂಬಿಕಸ್ತರ ಅಷ್ಟೊಂದು ಕಷ್ಟ ಮಾಡಿಸ್ಕೊತಿದ್ದ ಕ್ಷೌರಿಕನ. ಹಂಗಾಗಿ ಕ್ಷೌರಿಕನ ಒಬ್ಬನ ಕಳಸ ಅಂತ ಹೇಳ್ಯಾರ್ರಿ ಅಂತ ಹೇಳಿದ. ಹೇಳೋದ ತಡ ಕ್ಷೌರಿಕನ ಕಳಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮತ್ತೆ ಕ್ಷೌರಿಕನ ಕಳಿಸ್ಕೊಳ್ಳೋಂತ ಅಂತ ಹೇಳಿ ಕಥೆ ಹೇಳಬಾರ್ದು. ಅಂದ್ರೆ ಇದರ ಅರ್ಥ ಏನಂದ್ರೆ ನಮ್ಮ ಹೆಸರಿನಾಗ ಏನು ಕೊಟ್ಟಿರ್ತಾರಲ್ಲ ಅದನ್ನಷ್ಟ ನಾವು ನೋಡ್ಬೇಕು. ನಾವು ಅದನ್ನು ಬಿಟ್ಟು ಬೇರೆ ಏನಾರ ನಾವು ಬಯಸಾಕತ್ತೀನಿ ಅಂತ ಹೇಳಿದ್ರೆ ಅದು ಆಗುದಿಲ್ಲ. ಹಿಂಗ ಒಂದು ಕಡೆಗೆ ಒಬ್ಬ ಯಮ ಏನ್ ಮಾಡಿದ ಅಂತ ಹೇಳಿದ್ರೆ ಒಬ್ಬನನ್ನ ತಗೊಂಡು ಹೋಗ್ಬೇಕು ಅಂತ ಬಂದ. ಭೂಮಿ ತಗೊಂಡು ಹೋಗ್ಬೇಕು ಅಂತ ಬರ್ಬೇಕಾದ್ರೆ ಆ ವ್ಯಕ್ತಿ ಹೊಲದೊಳಗ ಕೆಲಸ ಮಾಡಕತ್ತಿದ್ದ, ಹೊಲದ ಮನೆ ಒಳಗಿದ್ದ, ಕೆಲಸ ಮಾಡಕತ್ತಿದ್ದ. ನೋಡಿದ ಆ ವ್ಯಕ್ತಿ ಬಂದ ತಕ್ಷಣ ಆ ವ್ಯಕ್ತಿಗೆ ಏನಾಯ್ತು ಅಂತ ಹೇಳಿದ್ರೆ ಬಂದ ಯಮ ಹೋಗ್ಬೇಕಾದ್ರೆ ಹರ್ಯಾಗ ಈಗ ಯಮ ಅದನ್ನ ಭಾಳ ಬಾಯಾರಿಕೆ ಆಗ್ಬೇಕತ್ತಿ, ಬ್ಯಾಸಿಗೆ ಅನ್ಸುತ್ತ, ಭಾಳ ಬಾಯಾರಿಕೆ ಆಗಿರ್ತತಿ. ಒಂದು ಲೋಟ ನೀರು ಕೊಡ್ತಮ್ಮ ಅಂತ ಕೇಳಿದ. ಇವ ನೀರು ಕೊಟ್ಬಿಟ್ಟು ಯಾ ನಾಟಕ ಕಮ್ಮಿಯಿಂದ ಬಂದಿಯಪ್ಪ ಅಂತ ಕೇಳಿದ. ಇಲ್ಲೋ ನಾನು ನಿಜವಾದ ಯಮ ಅದೀನಿ ಅಂದ. ಹೌದಾ, ಮತ್ತೆ ಯಾರ ತಗೊಂಡೊಂಟಿ ಅಂತ ಕೇಳಿದ. ಇಲ್ಲ, ಈ ಊರಾಗಿರ್ತ ಮದನ ಅಂತ ಹೇಳಿದ. ನಾನು ಅಂತ ಹೇಳಿದ. ನಾನು ಅಂತ ಹೇಳಿದ ತಕ್ಷಣ ಮತ್ತೆ ಇವ್ ಭಾಳ ಆಶ್ಚರ್ಯ. ಹೇಳ್ಬೇಕಾರೆ ನಾನು ಅಂತ ಹೇಳಿದ, ಹೆಸರು ಹೇಳಿದ ತಕ್ಷಣ ನಾನು ಅಂತ ಹೇಳಿದ. ಈಗ ನೀವು ನಾನು ತಗೊಂಡು ಹೋಗ್ತಾನೆ ಅಂತ ಗೊತ್ತಾದ ತಕ್ಷಣ ಭಾಳ ಅನ್ನಿಸ್ತು. ಆದ್ರೆ ಯವನಿಗೂ ಒಂದು ಕೃತಜ್ಞತೆ ಇತ್ತು. ಪಾಪ ನನಗಿಷ್ಟು ಬಾಯಾರಿಕೆ ಆದಾಗ ನೀರು ಕೊಟ್ಟನಲ್ಲ, ನಿನಗ ಇನ್ನು ಒಂದು ಅವಕಾಶ ಕೊಡ್ತೀನಪ್ಪ, ನೀನು ಏನು ಬೇಕಾದ್ರೂ ಕೇಳ್ಕೋಬಹುದು, ಆದ್ರೆ ಬಾಯಿ ಬಿಟ್ಟು ಕೇಳಂಗಿಲ್ಲ. ಏನಂತ ಹೇಳಿದ್ರೆ ಈ ಪುಸ್ತಕ ಐತಲ್ಲ, ಇದು ಪುಸ್ತಕ ನಿನ್ನ ಹತ್ತಿರದಲ್ಲಿ ಇರ್ತಕ್ಕಂಥವ್ರು, ನಿನ್ನ ಗೆಳೆಯರ ಬಳಗದವರು, ನಿನ್ನ ಎಲ್ಲ ಉತ್ತಮವಾಗಿರ್ತಕ್ಕಂಥವ್ರು, ನಿನ್ನ ಫ್ಯಾಮಿಲಿ ಅವ್ರದ್ದು ಎಲ್ಲದೂ ಇದ್ರೊಳಗೆ ಹೆಸರು ಐತಪ್ಪ. ಹಂಗಾಗಿ ಇದರೊಳಗೆ ಒಂದು ಪುಟ ಖಾಲಿ ಐತಿ, 5ನೇ ಪುಟ ಖಾಲಿ ಐತಿ. ಅದ್ರೊಳಗೆ ನೀ ಏನು ಬರೀತೀಯಲ್ಲ ಅದೆಲ್ಲ ನಿಂದ ಆಗ್ತದೆ. ನೀ ಬೇಕಾದ ಬರ್ಕೋಬಹುದು, ನಿನಗೆ ಸ್ವತಂತ್ರ. ಆದ್ರೆ ಒಂದು ಕಂಡೀಷನ್, 5 ನಿಮಿಷ ಟೈಮ್ ಅಂತ ಹೇಳಿದ. ಹಾಗೆ ಅಮ್ಮ ಹೇಳಿದ ತಕ್ಷಣ ನಿಮ್ಗೆ ಭಾಳ ಖುಷಿ ಆಯ್ತು. ಒಂದು 100-150 ವರ್ಷ ಇರೋದು ಬರ್ಕೊಂಡ್ಬಿಡು ಅಂತೇಳಿ ಖುಷಿ ಆಯ್ತು. ಖುಷಿ ಆದ ತಕ್ಷಣ ಬುಕ್ಕಿಸ್ಕೊಂಡು ಫಸ್ಟಿಗೆ ತೆಗೆದ ತಕ್ಷಣ ಮ್ಯಾಲೆ ಗೆಳೆಯನ ಹೆಸರಿತ್ತು. ಗೆಳೆಯನ ಹೆಸರಿದ ತಕ್ಷಣ ಏನಿರಬೇಕು ಗೆಳೆಯನ ಅಂತ ಓದ್ಕೊಂತ ಹೋದ. ಇನ್ನು 2-3 ದಿನದೊಳಗೆ ಅವನಿಗೆ ಲಾಟ್ರಿ ಹೊಡಿತತಿ ಅಂತಿತ್ತು. 10 ಲಕ್ಷ ರೂಪಾಯಿ ಲಾಟ್ರಿ ಹೊಡಿತತಿ ಅಂತಿತ್ತು. ಪಟ್ ಅಂತೇಳಿ ಆ ಲಾಟ್ರಿ ಹೊಡಿಬಾರ್ದು ಅಂತ ಕೆಳಗೆ ಬರದ. ಆಯ್ತು ಅಂತೇಳಿ ಮುಂದಿನ ಪೇಜ್ ತೆಗೆದ. ಅವನ ಹೆಂಡತಿ ಅಣ್ಣನ ಹೆಸರಿತ್ತು.
ಅವನ ಹೆಂಡತಿ ಅಣ್ಣಗ ಈ ವರ್ಷ ಬೆಳೆ ಚೆನ್ನಾಗಿ ಬಂದು ಅವ ಆರಾಮಾಗಿರ್ತಾನ ಅಂತ ಹೇಳಿ ಬರ್ದಿತ್ತು, ಹಂಗೆ ಇರಬಾರ್ದು ಅಂತ ಬರದ. ಮತ್ತೆ 3ನೇ ಪೇಜ್ ತೆಗೆದ, ಅದ್ರೊಳಗೆ ಒಂದು ಬರ್ದಿತ್ತು, ಅವನ ಅಣ್ಣನ ಹೆಸರು ಬರ್ತದೆ. ಅವ್ರ ಅಣ್ಣನ ಹೆಸರು ಬರ್ದಿತ್ತು, ಇಲ್ಲ ಈಗ ಮುಂದೆ 1 ತಿಂಗಳೊಳಗೆ ಎಲೆಕ್ಷನ್ ಬರ್ತದಲ್ಲ, ಆ ಎಲೆಕ್ಷನ್ ಒಳಗ ಈ ಕ್ಷೇತ್ರಕ್ಕ ನಿಮ್ಮ ಅಣ್ಣ MLA ಹಾಕೋಣ ಅಂತ ಬರ್ದಿತ್ತು. ನಮ್ಮ ಅಣ್ಣ MLA ಆಗಬಾರ್ದು ಅಂತ ಬರೆದು ಬಿಟ್ಟು ಮುಂದೆ ಹೊಳಿಸಿದ ತಕ್ಷಣ ಏನಿತ್ತು ಅಂತ ಹೇಳಿದ್ರೆ, ಅಣ್ಣನ ಮಗಳ ಹೆಸರಿತ್ತು, ನಿನ್ನ ಅಣ್ಣನ ಮಗಳಿಗೆ ಒಳ್ಳೆ ವರ, ಗೌರ್ಮೆಂಟ್ ನೌಕರಿ ಮಾಡ್ತಕ್ಕಂಥ ವರ ಸಿಗ್ತಾನ ಅಂತೇಳಿ ಬರ್ದೈತೆ. ಅದ್ರೊಳಗೆ ಹಂಗೆ ಸಿಗಬಾರದು ಅಂತ ಬರೋದು ಮುಂದಿನ ಪೇಜ್ ಹೊಳಸ್ತಾನ, ಪೂರ್ತಿ ಖಾಲಿ ಇತ್ತು. ಇನ್ನೇನು ಒಂದು ಅಕ್ಷರ ಬರಿಬೇಕು, ಅಟ್ಟಲ್ಲಿ ಪಟ್ಟದ ಯಮ ಕಿತ್ಕೊಂಡ. ಏನು ನಿನಗೆ ಕೊಟ್ಟಿರೋ ಹಾಳೆಯಲ್ಲಿ ನೀವು ಬರಿಬೇಕಿತ್ತು, ಇಲ್ಲ ಈಗ 1 ನಿಮಿಷ 1 ಕ್ಷಣ ಕೊಡ್ಬೋದು ಬರಿತೀನಿ ಅಂತ ಹೇಳಿದ. ನಿನಗೆ ಕೊಟ್ಟಿರೋ ಕಾಲಾವಕಾಶ, ನಿನಗೆ ಎಷ್ಟು ವರ್ಷ ಆಯಸ್ಸು ಕೊಟ್ಟಿತ್ತಲ್ಲ, ಅದಲ್ಲದೆ ನಿನಗೆ ಗ್ರೇಸ್ ಆಗಿ ನಿನಗೆ ಹೆಚ್ಚಿಗೆ ಅಂತೇಳಿ 5 ನಿಮಿಷ ನಾನಾ ಕಾಲಾವಕಾಶ ಕೊಟ್ಟಿದ್ದೆ. ಆ ಸಮಯದಲ್ಲ ನಿನ್ನ ಬಗ್ಗೆ ನೀ ಯೋಚನೆ ಮಾಡಲಿಲ್ಲ, ಮತ್ತೊಬ್ಬರಿಗೆ ಕೆಡಕಾಗಲಿ ಅಂತ ನೀ ಯೋಚನೆ ಮಾಡಿದ್ದಿ. ಹಂಗಾಗಿ ನಿನಗಿನ್ನ ನೀನು ಉಳಿಯೋದಕ್ಕೆ ಅವಕಾಶ ಇಲ್ಲ, ನಡೆಯಂತ ಕರ್ಕೊಂಡು ಹೋದವ. ಹಿಂಗ ಈ ಕ್ಷೌರಿಕನು ತನಗೆ ಕೊಟ್ಟಿರತಕ್ಕಂಥ ಕೆಲಸ ಮಾಡಿಕೊಂಡು ತಾನು ರಾಜನಿಂದ ಒಂದಿಷ್ಟು ಉಪಭೋಗವನ್ನು ಮಾಡಿಕೊಂಡು ಆರಾಮಿರೋದು ಬಿಟ್ಟುಕೊಂಡು ಈ ಮಂತ್ರಿನ ಅವನನ್ನ ಕಳಿಸ್ಬೇಕು ಅಂತ ವಿಚಾರ ಮಾಡಿದ್ದಕ್ಕ ಅವನನ್ನ ವಾಪಸ್ ಮಂತ್ರಿ ಬಂದು ಅವನನ್ನ ಕಳಿಸಿದ ಅಂತ ಹೇಳಿ ಗೊತ್ತಾಗ್ತದೆ. ಹಿಂಗ ರಾಜ ಮಂತ್ರಿಗಳು ಇರ್ತಾರ. ಹಾಗೆ ರಾಜನ ಮಂತ್ರಿಯಲ್ಲಿ ಬಹಳಷ್ಟು ಅದ್ಭುತವಾಗಿ ನಾವೆಲ್ಲ ಬಹಳಷ್ಟು ಕತೆ ಕೇಳ್ತೀವಿ. ಎಷ್ಟು ಕತೆ ನಾವು ಓದ್ತಾ ಬಂದ್ರು ಸಹಿತ ಅವರಿಬ್ಬರು ಕತೆ ಮುಗಿಯೋದಿಲ್ಲ. ಅಕ್ಬರ್ ಬೀರ್ಬಲ್ ಅಂತ ಹೇಳ್ಬಿಟ್ಟು ಬಹಳಷ್ಟು ಕತೆ ಕೇಳಿ ನಾವು. ಅಕ್ಬರ್ ಬೀರ್ಬಲ್ ಅಂತ ಹೇಳಿ ನಾವು ಸಣ್ಣವರಿದ್ದಾಗ ಬಹಳಷ್ಟು ಕೇಳಿದ್ರಿ, ನೀವು ಕೇಳಿದ್ರಿ. ಈ ಅಕ್ಬರ ಒಂದು ವಿಚಾರ ಮಾಡ್ತಾರೆ. ಅವ ಏನಂತ ಹೇಳಿದ್ರೆ, ಒಂದು ರಾಜ್ಯದೊಳಗೆ ಸುಮ್ಮ ಕಾರ್ಯಕರ್ತಾಗ ಏನೋ ಒಂದು ವಿಚಾರ ಮಾಡವ, ಬಹಳಷ್ಟು ಶಾನೆ ಇದ್ದ. ಒಂದು ವಿಚಾರ ಮಾಡ್ಕೋತ ಏನ್ ಮಾಡಿದ, ಒಂದು ದಿವಸ ಸುಮ್ಮ ಮಲ್ಕೊಂಡಾಗ ಅವನಿಗೊಂದು ಚಿಂತನೆ ಬಂತು. ನಮ್ಮ ದೇಶದೊಳಗೆ, ನನ್ನ ರಾಜ್ಯದೊಳಗ ಎಷ್ಟು ಗುಡಿಗಳದಾವ, ಎಷ್ಟು ಗಿಡಗಳದಾವ, ಎಷ್ಟು ಮರಗಳದಾವ, ಎಷ್ಟು ಜನರದಾರ, ಎಷ್ಟು ಕೆರೆ ಅದಾವ, ಎಲ್ಲ ಇತಿಹಾಸದಲ್ಲಿ ಬರೆದಿದ್ದೈತಿ. ಎಲ್ಲದಕ್ಕೂ ಬರ್ದಿಟ್ಟಾರ, ಇಷ್ಟಿಷ್ಟು ಅದಾವ, ಇಷ್ಟಿಷ್ಟು ಅದಾವ. ಪ್ರತಿ ವರ್ಷ ನಾವು ಜನಗಣತಿ ಅಂತ ಮಾಡ್ತೀವಿ. ಎಷ್ಟು ದನಗಳದಾವ, ಯಾವ್ಯಾವ ಮನೆಯಾಗ ಎಷ್ಟೆಷ್ಟು ದನ ಅದಾವ ಎಲ್ಲ ಕೌಂಟ್ ಮಾಡ್ತೀವಿ. ಆದ್ರೆ ಹಿಂಗೆ ಎಲ್ಲ ಕಡೆನೂ ಕೌಂಟ್ ಮಾಡಿಸ್ತಿದ್ದಲ್ಲ ಪಂಡಿತರ ಕಡೆ. ಈ ವ್ಯಕ್ತಿ ಅಕ್ಬರ್ ವಿಚಾರ ಮಾಡಿ ಒಂದು ದಿವಸ ಹೇಳಿದ, ಎಲ್ಲಾರು ಕೌಂಟ್ ಮಾಡಿದ್ರಪ್ಪ, ನೀವೆಲ್ಲ ಪಂಡಿತರದ್ರಿ, ಶಾನೆ ಅದ್ರಿ, ನಮ್ಮದೊಂದು ಏನಂತ ಹೇಳಿದ್ರ, ನಮ್ಮ ರಾಜ್ಯದೊಳಗೆ ಎಷ್ಟು ಹಕ್ಕಿ ಅದಾವಲ್ಲ ಅವನನ್ನ ಕೌಂಟ್ ಮಾಡ್ರಿ ಅಂತ ಹೇಳಿದ. ಇವರು ಒಂದು 2-3 ದಿವಸ ಟೈಮ್ ಕೊಡ್ರಿ ಅಂತ ಕೇಳಿದ್ರು. 2-3 ದಿವಸದೊಳಗೆ ರಾಜ್ಯದಾಗ ಹಕ್ಕಿ ಕೌಂಟ್ ಮಾಡೋಕ್ಕಾಗತ್ತೆ ಅಂದ್ರೆ, ಇವು ಬೇರೆ ಏನಾರ ಕಟ್ಟಿರ್ತಕ್ಕಂಥ ಆಕಳ ಅನಿಸಿದ್ದು, ಕಟ್ಟಿರ್ತಕ್ಕಂಥ ಅವನ ಅರಮನೆಯಲ್ಲಿರ್ತಕ್ಕಂಥದ್ದು, ಕಾಡಿನಾಗ ಅಲ್ಲಿ ಓಡಾಡ್ತಕ್ಕಂಥ ಆನೆಗಳನ್ನ, ಕುದುರೆಗಳನ್ನ, ಯಾವುದನ್ನಾದ್ರೂ ಮನುಷ್ಯನ ಎಲ್ಲಾನು ಲೆಕ್ಕ ಮಾಡ್ಬೋದು. ಆದ್ರೆ ಈ ಹಕ್ಕಿ ಈ ಕಡೆ ಹಾರಿ ಹೋಗಿದ್ದು ಮತ್ತೆ ಈ ಕಡೆ ತಿರುಗುವಾಗ ಅಲ್ಲಿ ಒಂದು ಕುಂತಿರ್ತದ, ಹೆಣ್ಣಂತ ಲೆಕ್ಕ ಮಾಡೋದು ಅಂತೇಳಿ ಪಂಡಿತರು 2-3 ದಿನ ಓಡಾಡಿ ಬಹಳ ಕಷ್ಟಪಟ್ಟು ಕೊನೆಗೆ ಬಂದು ಇದು ಅಸಾಧ್ಯವಾದ ಕೆಲಸ ಅಂತ ಹೇಳಿದ್ರು. ಬೀರ್ಬಲ್ ಅವಾಗ ರಾಜ್ಯದ ಕಾರ್ಯನಿಮಿತ್ತವಾಗಿ 1 ವಾರ ಹೊರಗೆ ಹೋಗಿದ್ದ, ಬೇರೆ ರಾಜ್ಯಕ್ಕೆ ಹೋಗಿದ್ದ. ಅವ ಬರೋ ಸಮಯಕ್ಕೆ ಇವನು ಹೇಳಿದ್ರು, ಇಲ್ಲ ಒಂದು ಘೋಷಣೆ ಮಾಡ್ರಿ, ನಮ್ಮ ರಾಜ್ಯದಲ್ಲಿ ನಿಖರವಾಗಿ ಎಷ್ಟು ಹಕ್ಕಿಗಳದಾವ ಅಂತ ಹೇಳ್ತಾರಲ್ಲ ಅವ್ರಿಗೆ ಅರ್ಧ ರಾಜ್ಯ ಕೊಡ್ತೀನಿ ಅಂತ ಘೋಷಣೆ ಮಾಡ್ರಿ ಅಂತ ಹೇಳಿ ಹೇಳ್ತಾ ಇದ್ದ. ಆ ಸಂದರ್ಭದಲ್ಲಿ ಬೀರ್ಬಲ್ ಬಂದ ತಕ್ಷಣ ಏನ್ ನಡೆದತಿ ಅಂತ ಹೇಳಿದ್ರು. ಇಲ್ಲ ಹಿಂಗ ಒಂದು ಚಿಂತನೆ ನಡೆದತಿ, ಹಕ್ಕಿಗಳು ಎಷ್ಟದವ ಅಂತೇಳಿ. ಅಷ್ಟ ಹೌದಿಲ್ರಿ, ಹಕ್ಕಿಗಳು ನಿಮ್ಗೆ ಎಷ್ಟು ಹಕ್ಕಿಗಳು ಬೇಕು ಅಂತೇಳಿ ಹೌದಿಲ್ರಿ, ಹಕ್ಕಿಗಳು ಹೇಳ್ತೀನಿ ನಿಮಗೆ ಅಂತೇಳಿ ನನಗೆ 1 ವಾರ ಟೈಮ್ ಕೊಡ್ರಿ ಅಂತ ಹೇಳಿದ. 1 ವಾರ ಆಯ್ತು, ನಿನಗೆ 1 ವಾರ ಟೈಮ್ ಅಲ್ಲ, ಹೋಗು ಅಂತ ಕಳಿಸಿದ್ರು. 1 ವಾರ ಹೋದ, ಪ್ರಕೃತಿ ಸೌಂದರ್ಯ ಎಲ್ಲಾನು ನೋಡಿದ, ಆರಾಮಾಗಿ ನೋಡಿ ವಾಪಸ್ ಬಂದು ರಾಜನ ಮುಂದೆ ನಿಂತ್ಕೊಂಡ. ಮಹಾಪ್ರಭುಗಳೇ, ನಮ್ಮಲ್ಲಿ ಎಷ್ಟು 8,115 ಹಕ್ಕಿಗಳದವ್ರಿ ಅಂತ ಹೇಳಿದ. ಅಷ್ಟು ನಿಖರವಾಗಿ ಹೆಂಗೆ ಹೇಳಿದ್ದೀನಿ ನೀನು ಅಂತ ಹೇಳಿದ. ಇಲ್ರಿ ಅಷ್ಟ ಅದಾವ, ನಾವು ಕೌಂಟ್ ಮಾಡೋಣ, ಕೌಂಟ್ ಮಾಡಿರ್ಬೇಕಾರೆ ಅಷ್ಟ ಅದಾವ ಅಂತ ಹೇಳಿದ. ಹೆಚ್ಚಿಗಾದ ನಿನಗ ಉರಿ ಶಿಕ್ಷೆಯನ್ನು ಕೊಡ್ತೀವಿ, ನಿನ್ನನ್ನು ಗಲ್ಲಿಗೆ ಏರಿಸ್ತೀವಿ ಅಂತ ಹೇಳಿದ್ರು. ಹೆಚ್ಚು ಕಡಿಮೆ ಆಗ್ತದ ನಿನ್ನ ಗಲ್ಲಿಗೆ ಏರಿಸ್ತೀವಿ ಅಂತ ಹೇಳಿದ್ರು. ಏನಿಲ್ರಿ
8,115 ಹಕ್ಕಿಗಳದವ್ರಿ. ಆದ್ರೆ ನೀವೇನಾದ್ರೂ ಕೌಂಟ್ ಮಾಡಬೇಕಾದ್ರೆ ಬೇರೆ ಊರಿಂದ ಹಕ್ಕಿಗಳು ಬಂದಿದ್ರೆ ಜಾಸ್ತಿ ಹಾಕೋರಿ. ಅಂದ್ರೆ ನೆಂಟರ ಮನೆಗೆ ಬಂದಿರ್ತಾವ ಹಕ್ಕಿಗಳಿದ್ರೆ ಜಾಸ್ತಿ ಹಾಕೋರಿ. ಇಲ್ಲಿಂದ ಅಕಸ್ಮಾತ್ ಏನಾರ ಅದ್ರೊಳಗೆ ಕಡಿಮೆ ಇದ್ವು ಅಂತ ಹೇಳಿದ್ರೆ ಇಲ್ಲಿಂದ ಬೇರೆ ಊರಿಗೆ ಹಬ್ಬ ಹರಿದಿನಕ್ಕೆ ಹೋಗಿರ್ತಾವ ಅಂತ ಅನ್ಕೊಳ್ರಿ ಅಂತ ಹೇಳಿದ್ರೆ ಅಂದ್ರ ಹಕ್ಕಿಗಳ ಲೆಕ್ಕ ಅಂದ್ರೆ ಶಾಲೆಯವರು ಹಂಗಿರ್ತಾರ. ಆ ರೀತಿಯಲ್ಲಿ ಈ ಕಥೆ ಯಾವಾಗ ನೆನಪಾಗ್ತದ ಅಂತ ಹೇಳಿದ್ರೆ ಈ ಕಾಶಿ ನದಿಯಲ್ಲಿರ್ತಕ್ಕಂಥ ಘಾಟ್ಗಳನ್ನ ನಾವು ಕೌಂಟ್ ಮಾಡಬೇಕು ಅಂತ ಹೇಳಿದ್ರೆ ಕಥೆ ನೆನಪಾಗ್ತದೆ. ಈಗ ಒಂದಿಷ್ಟು ಹೇಳ್ತಾರ 64 ಇತ್ತು ಅಂತ ಹೇಳ್ತಾರ, ಒಂದಿಷ್ಟು 84, 89 ಅಂತ ಹೇಳಿ. ಈ ಹಕ್ಕಿಗಳ ತರನ ಆ ಘಾಟ್ಗಳು ಹೆಂಗ ಹಕ್ಕಿಗಳನ್ನು ನಾವು ಕೌಂಟ್ ಮಾಡಕ್ಕಾಗಲ್ಲ, ಇಲ್ಲಿರ್ತಕ್ಕಂಥ ಘಾಟ್ಗಳು ಸಹಿತ. ಯಾಕಂತ ಹೇಳಿದ್ರೆ ಆ ಕಾಲದಲ್ಲಿ ಬಂದಾಗ ಆ ರಾಜರು, ಆ ದೇಶದ ರಾಜರು ತಮ್ಮ ತಮ್ಮ ಒಂದು ವಿಶೇಷವಾಗಿರ್ತಕ್ಕಂಥ ದೇವಸ್ಥಾನವನ್ನ ಮಾಡೋದ್ರ ಮುಖಾಂತರ ಆ ಕಾಶಿ ನದಿಯ ದಂಡೆಯಲ್ಲಿ ಘಾಟ್ಗಳನ್ನ ನಿರ್ಮಾಣ ಮಾಡಿದ್ರು ಅಂತ ಹೇಳಿ. ಈಗ ಇರ್ತಕ್ಕಂಥದ್ದು 84 ಅಂತ ಹೇಳ್ತಾರೆ. ಹೆಚ್ಚು ಕಡಿಮೆ ಅದಾವ, ಹೆಚ್ಚಿಗೆ ಆಗಿದ್ರೆ ಇತ್ತೀಚೆಗೆ ಸೃಷ್ಟಿಯಾಗಿರೋರಿ. ನೀವು ಹೋದ ಕಡಿಮೆ ಕಂಡು ಅಂತ ಹೇಳಿದ್ರೆ ಅಜ್ಜರ್ ಬಂದಾಗ ಅಷ್ಟಿತ್ತು, ಈಗ ಕೊಚ್ಕೊಂಡು ಹೋಗ್ಯಾವು. ಹಂಗ ಕೊಚ್ಕೊಂಡು ಹೋಗಿರ್ತಕ್ಕಂಥ ಘಾಟ್ಗಳನ್ನ ರಾಣಿ ಅಹಲ್ಯಾಬಾಯಿ ತಾಯಿ ಅವರು ಸಾಕಷ್ಟು ಅಭಿವೃದ್ಧಿಯನ್ನ ಪಡಿಸಬೇಕು ಅಂತ ಹೇಳಿ ಆ ಒಂದು ಭಾಗಕ್ಕೆ ಬರ್ತಾರೆ. ಅಲ್ಲಿ ಏನಾಗ್ತದ ಅಂತ ಹೇಳಿದ್ರೆ ರಾಣಿ ಅಹಲ್ಯಾಬಾಯಿ ಅವರು ಅವರ ಕನಸಿನಲ್ಲಿ ಭಗವಂತ ಬರ್ತಾನ. ಯಾವ ಒಂದು ಸಂದರ್ಭದಲ್ಲಿ ಆ ಲೂದಿ ಸಿಕಂದರ್ ಲೂದಿಯಿಂದ ಈ ಒಂದು ಸಂಪೂರ್ಣವಾಗಿ ನಾಶವನ್ನು ಹೊಂದಿರತಕ್ಕಂಥ ದೇವಸ್ಥಾನ ಸುಮಾರು 70 ವರ್ಷಗಳ ಕಾಲ ಶಿವನಿಲ್ಲದೆ, ಶಿವಾಲಯವಿಲ್ಲದೆ ಸಂಪೂರ್ಣವಾಗಿ ನಾಶವಾಗಿ ಹೋಗಿರುತ್ತೆ. ಆ ಶಿವನ ದೇವಸ್ಥಾನ ಅಲ್ಲೇ ಒಂದು ಬಾವಿ ಇತ್ತು. ಈಗ ನೀವು ಹೋದಾಗ ಆ ಬಾವಿ ನೋಡ್ಬೋದು ಕಾಶಿ ಒಳಗ. ಆ ಬಾವಿ ಒಳಗ ಯಾರ ಆಕ್ರಮಣ ಮಾಡಿದಾಗ ಅಲ್ಲಿರ್ತಕ್ಕಂಥ ಪುರೋಹಿತರು ಅಲ್ಲಿರ್ತಕ್ಕಂಥ ಲಿಂಗ ಬಾವಿಗೆ ಹಾಕ್ತಿದ್ರಂತ. ಯಾಕಂತ ಹೇಳಿದ್ರೆ ನಮ್ಮ ದೇವಸ್ಥಾನ ಏನನ್ನ ಆದ್ರೂ ಮತ್ತೆ ಕಟ್ಟಬಹುದು, ಭಗವಂತನಿಗೆ ಏನು ಆಗಬಾರದು ಅನ್ನೋದಕ್ಕೋಸ್ಕರ ಭಗವಂತನ ರಕ್ಷಣೆ ಮಾಡಬೇಕು ಅಂತ ಬಾವಿಗೆ ಹಾಕ್ತಿದ್ರಂತ. ಆ ಬಾವಿಯಲ್ಲಿರ್ತಕ್ಕಂಥ ಬಾವಿಗೆ ಹಾಕ್ತಿದ್ರಲ್ಲ, ಹೀಗೆ ಆ ಬಾವಿಯಲ್ಲಿ ಸಹಿತ ಶಿವನಿಗೆ ಪೂಜೆ ಆಗ್ತಾ ಇಲ್ಲ ಅಂತ ಹೇಳಿ ತಿಳಿದಿರ್ತಕ್ಕಂಥ ಆ ನಾರಾಯಣ ಭಟ್ರು ಅಂತೇಳಿ ನಿನ್ನೆ ದಿನ ನಾವು ಕಥೆ ನೋಡಿದ್ವಿ. ಆ ನಾರಾಯಣ ಭಟ್ರು ಈ ಕಾಶಿಯನ್ನ ಉದ್ಧಾರ ಮಾಡಬೇಕು, ಕಾಶಿಯನ್ನ ಬೆಳಗಿಸಬೇಕು ಅಂತಕ್ಕಂಥ ಒಂದು ಧ್ಯೇಯ ಇತ್ತು ಅಂತ ಹೇಳಿದ್ರೆ, ಇನ್ನೊಂದು ಕಾಶಿ ನಗರದಲ್ಲಿ ಆ 70 ವರ್ಷಗಳ ಕಾಲ ಸಂಪೂರ್ಣವಾಗಿ ಜ್ವರಬಾಧಿತವಾಗಿ ಸಾಕಷ್ಟು ರೋಗ ರುಜಿನಗಳಿಂದ ಬರಗಾಲದಲ್ಲಿ ಕಾಶಿ ನೊಂದು ಬೆಂದು ಬೇಸತ್ತು ಹೋಯಿತು. ಹೀಗಿರ್ಬೇಕಾದ್ರೆ ಕೆಲವೊಂದಿಷ್ಟು ಜನ ಹಿಂದೂಗಳು ಮತ್ತೆ ಕೆಲವೊಂದಿಷ್ಟು ಜನ ಮುಸ್ಲಿಮರು ಎಲ್ಲರೂ ಸೇರಿ ಆ ನಾರಾಯಣ ಭಟ್ರ ಹತ್ರ ಹೋಗ್ತಾರ. ಆ ನಾರಾಯಣ ಭಟ್ರ ಹತ್ರ ಹೋಗಿ ಹೇಳ್ತಾರ, ಹೀಗೆ ಕಾಶಿ ನಗರ ಏನೂ ಇಲ್ಲದೆ ಕಳೆಗುಂದಿ ಹೋಗಿದೆಯಲ್ಲ, ಇದಕ್ಕೆ ಏನು ಕಾರಣ, ಇದನ್ನು ಹೇಗೆ ಮಾಡಬೇಕು ಅಂತ ಕೇಳಿದಾಗ ಅವರೆಲ್ಲ ಜ್ಯೋತಿಷವನ್ನು ನೋಡಿ ಇಲ್ಲಿ ವಿಶ್ವನಾಥನ ನಿಲಯ, ವಿಶ್ವನಾಥನ ಇಲ್ಲ ಅಂತ ಹೇಳಿದ್ರ ಕಾಶಿಯಲ್ಲಿ ವಿಶ್ವನಾಥ ಶಿವ ಇಲ್ಲ ಅಂತ ಹೇಳಿದ್ರ ಇದು ನಿಜವಾಗಿರ್ತಕ್ಕಂಥ ಸ್ಮಶಾನ ಆಗ್ತದ. ಶಿವ ಇದ್ದ ಅಂತ ಹೇಳಿದ್ರ ಸ್ಮಶಾನವೂ ಸಹಿತ ಅದ್ಭುತವಾಗಿರ್ತಕ್ಕಂಥ ಸ್ವರ್ಗದಂತೆ ಭಾಸವಾಗ್ತದ. ಹಾಗಾಗಿ ಶಿವನಿಲ್ಲದ ಕಾರಣ ಈ ರೀತಿ ಆಗಿದೆ ಅಂತ ಹೇಳಿ ಎಲ್ಲ ಜನರಿಗೆ ಅರಿವನ್ನ ಮೂಡಿಸಿ ಆ ಒಂದು ಸಂದರ್ಭದಲ್ಲಿ ಇರ್ತಕ್ಕಂಥ ಬಾದ್ಶಾಹನೊಂದಿಗೆ ಆ ಕಾಶಿ ನಗರದಲ್ಲಿ ಆ ಸಿಕಂದರ್ ಲೂದಿ ಅಂತಕ್ಕಂಥ ಒಂದು ನಿಷೇಧಾಜ್ಞೆಯನ್ನು ಹೂಡಿರ್ತಾನೆ ಅಂತ ಹೇಳಿ ನಾವು ಕೇಳಿದ್ವಿ. ಅಂದ್ರೆ ಕಾಶಿಯ ವಿಶ್ವನಾಥನ ಮೂಲ ಜಾಗದಲ್ಲಾಗಲಿ ಅಥವಾ ಆ ಕಾಶಿಯ ಪರಿಸರದಲ್ಲಿ ವಿಶ್ವನಾಥನ ಮಂದಿರವನ್ನ ಮತ್ತೆ ಕಟ್ಟಬಾರದು ಅಂತ ಹೇಳಿ ಅವನು ನಿಷೇಧಾಜ್ಞೆಯನ್ನು ಹೂಡಿರ್ತಾನೆ. ಆ ನಿಷೇಧಾಜ್ಞೆಯನ್ನು ತೆಗೆಸಿ ಆ ನಾರಾಯಣ ಭಟ್ರು ದೇವಸ್ಥಾನವನ್ನ 1569ರಲ್ಲಿ ದೇವಸ್ಥಾನವನ್ನು ಮಾಡಿದ್ರು ಅಂತ ಹೇಳಿ ನಾವು ನಿನ್ನೆ ನೋಡಿದ್ವಿ. ಅದಾದ ನಂತರ 100 ವರ್ಷಗಳ ಕಾಲ ಅದ್ಭುತವಾಗಿ ಮತ್ತೆ ಸಂಪದ್ಭರಿತವಾಗಿ ಬೆಳೆದಿರ್ತಕ್ಕಂಥ ಕಾಶಿ ಆ ಒಂದು ಮಹಾ ಮತಾಂಧನಾಗಿರ್ತಕ್ಕಂಥ ಮೂರ್ತಿ ಭಂಜಕನಾಗಿರ್ತಕ್ಕಂಥ ಔರಂಗಜೇಬ್ 1669ರಲ್ಲಿ ಔರಂಗಜೇಬ್ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ ಈ ಕಾಶಿ ಮಂದಿರವನ್ನ ಸಂಪೂರ್ಣವಾಗಿ ಪುಡಿ ಮಾಡುವುದಲ್ಲದೆ ಆ ಸಂದರ್ಭದಲ್ಲಿಯೂ ಕೂಡ ಆ ಶಿವಲಿಂಗವನ್ನ ತೆಗೆದು ಆ ಬಾವಿಯೊಳಗೆ ಹಾಕಲಾಗ್ತದ ಪುರೋಹಿತರಿಂದ. ಹೀಗೆ ಆ ಸಂಪೂರ್ಣವಾಗಿ ಆ ಮಂದಿರವನ್ನ ಕೆಡದು ಹಾಕಿ ಅದೇ ಒಂದು ಮಂದಿರದ ಅವಶೇಷಗಳಿಂದ ಆ ಹತ್ತಿರದಲ್ಲಿ ಜ್ಞಾನವಾಪಿ ಮಸೀದಿಯನ್ನ ಕಟ್ಟಿಸ್ತಾನೆ ಅಂತ ಹೇಳಿ ನಿನ್ನೆ ಇದುವರೆಗೂ ಆಗಿತ್ತು. ಈ ಜ್ಞಾನವಾಪಿ ಮಸೀದಿಯನ್ನ
ತೆಗೆದು ಇಲ್ಲಿ ಮತ್ತೆ ವಿಶ್ವನಾಥನನ್ನ ನಿಲ್ಲಿಸಬೇಕು ಅಂತ ಸಾಕಷ್ಟು ಮರಾಠ ಯೋಧರು, ಮರಾಠ ಪೇಶ್ವೆಗಳು, ಶಿವಾಜಿ ಮಹಾರಾಜರು ಸಹಿತ ಕೊನೆಯ ಶಿವಾಜಿ ಮಹಾರಾಜರ ಕೊನೆಯದು ಆಸೆಯು ಸಹಿತ ಅದಾಗಿತ್ತು. ಏನು ಅಂತ ಹೇಳಿದ್ರೆ ಕಾಶಿ ಅಂತಕ್ಕಂಥದ್ದು, ಕಾಶಿ ಮಹಾನಗರ, ವಾರಣಾಸಿ ಮಹಾನಗರ ಹೇಗಿರಬೇಕು ಅಂದ್ರೆ ದಾಸ್ಯ ವಿಮುಕ್ತವಾಗಿರಬೇಕು, ದಾಸ್ಯದಿಂದ ದೂರವಾಗಿರಬೇಕು. ಇದೆಲ್ಲವೂ ಸಹಿತ ಮತ್ತೆ ವಿಶ್ವನಾಥ ನೆಲೆಸಬೇಕು ಅಂತ ಬಹಳಷ್ಟು ಪ್ರಯತ್ನವನ್ನ ಕೊಡ್ತಾರೆ. ಅದಕ್ಕೆ ಹೇಳ್ತಾರೆ ಒಂದು ಕಡೆಗೆ ಶಿವಾಜಿ ಕಾಶಿ ಕಡಾ ಜಾತಿ मथुरा मस्जिद होती ಶಿವಾಜಿನ ಹೋತ, ಇಡೀ ಶಿವಾಜಿನ ಹೋತ ಸನ್ನತ್ ಹೋತಿ ಸಬ್ಕಿ ಅಂತ ಹೇಳ್ತಾರೆ. ಅಂತ ಹೇಳಿದ್ರೆ ಎಲ್ಲರ ಜೀವನವೂ ಸಹಿತ ನರಕದ ಪಾಲಾಗ್ತಾ ಇತ್ತು, ಕಾಶಿ ಕಳಾಹೀನವಾಗ್ತಾ ಇತ್ತು ಶಿವಾಜಿ ಮಹಾರಾಜ ಇಲ್ಲದೆ ಇದ್ರೆ. ಆ ನಿಟ್ಟಿನಲ್ಲಿ ಸಾಕಷ್ಟು ಜನ ಆ ಕಾಶಿಯನ್ನ ಪಡಿಬೇಕು ಅಂತ ಹೋರಾಡ್ತಾ ಇದ್ರು. ಅದರ ಮಧ್ಯದಲ್ಲಿ ಮಲ್ಹಾರ ಹೋಳ್ಕರ್ ಅವರು ಸಹಿತ ಸಾಕಷ್ಟು ಪರಿಶ್ರಮವನ್ನ ಆ ಒಂದು ದೇವಸ್ಥಾನ ಇರ್ತಕ್ಕಂಥ ಜಾಗವನ್ನ, ಮಸ್ಜಿದ್ ಇರ್ತಕ್ಕಂಥ ಜಾಗವನ್ನ ಕೊಂಡುಕೊಳ್ಬೇಕು ಅಂತ ಸಾಕಷ್ಟು ತಮ್ಮ ಆಸ್ತಿಯನ್ನೇ ಮಾರೋದಕ್ಕೂ ಸಹಿತ ಸಿದ್ಧವಾಗಿ 1742ರಲ್ಲಿ ಸಾಕಷ್ಟು ಪ್ರಯತ್ನವನ್ನ ಮಾಡ್ತಾರ. ಆ ಪ್ರಯತ್ನವು ಸಹಿತ ಎಲ್ಲ ಮರಾಠರೊಂದಿಗೆ, ಪಂಜಾಬಿನ ಮತ್ತು ಲಕ್ನೋದ ಎಲ್ಲರೊಂದಿಗೆ ಸೇರಿ ಸಾಕಷ್ಟು ಪ್ರಯತ್ನವನ್ನ ಮಾಡಿದರೂ ಸಹಿತ ಅದು ಕೆಲಸ ಕೈಗೂಡೋದಿಲ್ಲ. ಹಾಗಾಗಿ ಅದು ಮತ್ತೆ ಆ ಪ್ರಯತ್ನವಾಗಿ ಉಳಿತದ, ಅವರ ಕನಸಾಗಿ ಉಳಿತದ. ಒಂದು ದಿವಸ ಅಹಲ್ಯಾಬಾಯಿ ಹೋಳ್ಕರ್ ಅವರ ಕನಸಿನಲ್ಲಿ ವಿಶ್ವನಾಥನ ದರ್ಶನ ಆಗ್ತದೆ. ವಿಶ್ವನಾಥನ ದರ್ಶನ ಆಗಿ ಶಿವನೇ ಭಿಕ್ಷೆಗೆ ಬಂದಿರತಕ್ಕಂಥದ್ದು. ಅದಕ್ಕೆ ಹೇಳ್ತಾರೆ ಶಿವನು ಭಿಕ್ಷೆಗೆ ಬಂದ ಅಂತ ಹೇಳಿ ಏನು ಕೇಳ್ತಾನೆ ಅದನ್ನೆಲ್ಲ ಹೇಳಿ.
ರಾಣಿ ಅಹಲ್ಯಾಬಾಯಿಯವರ ಕನಸಿನಲ್ಲಿ ಶಿವನೇ ಬಂದು ಆ ಒಂದು ಮಂದಿರವನ್ನು ಪ್ರತಿಷ್ಠಾಪಿಸಲು ಭಗವಂತನೇ ಆದೇಶವನ್ನಿತ್ತ. ಭಗವಂತನೇ ಆ ತಾಯಿ ಹತ್ರ ಭಿಕ್ಷಾರೂಪವಾಗಿ ಬಂದು ಮತ್ತೆ ಈ ದೇವಸ್ಥಾನವನ್ನ ಅದ್ಭುತ ರೀತಿಯಲ್ಲಿ ಪ್ರತಿಷ್ಠಾಪಿಸಬೇಕು ಅಂತ ಹೇಳಿ ಆದೇಶವನ್ನು ಸಹ ಇತ್ತ ಅಂತ ಹೇಳಿ ಅವರ ಚರಿತ್ರೆಯಲ್ಲಿ ನಮಗೆ ಕೇಳಿ ಬರ್ತದೆ. ಅದಾದ ನಂತರ ಅವರು ತನ್ನ ಮಾವ ಮತ್ತು ಗುರುವಾಗಿರ್ತಕ್ಕಂಥ ಅವರ ಕನಸನ್ನ ಮಲ್ಹಾರ್ರಾವ್ ಹೋಳ್ಕರ್ ಅವರ ಮತ್ತು ತಾನು ಗುರುವಿನಂತೆ ಹಿಂದೂ ಸಾಮ್ರಾಜ್ಯದ ಒಂದು ಮಹಾನ್ ಸಿಂಹವಾಗಿರ್ತಕ್ಕಂಥ ಕೇಸರಿ ಛತ್ರಪತಿ ಶಿವಾಜಿ ಮಹಾರಾಜರ ಕನಸನ್ನ ನನಸನ್ನಾಗಿ ಮಾಡಬೇಕು ಅಂತ ಹೇಳಿ ಪಣತಟ್ಟ ಮಹಾನ್ ಸಿಂಹಿಣಿಯಂತೆ ಆ ಒಂದು ಪ್ರದೇಶಕ್ಕೆ ಕಾಶಿ ವಿಶ್ವನಾಥನ ಪ್ರದೇಶಕ್ಕೆ ಬಂದು ಆ ವಿಶ್ವನಾಥನ ಲಿಂಗವನ್ನ ಸುಮಾರು ಯಾವ ಒಂದು ಸಂದರ್ಭದಲ್ಲಿ ಔರಂಗಜೇಬ್ ಈ ಒಂದು ಮಂದಿರವನ್ನು ಧ್ವಂಸ ಮಾಡಿ ಅಲ್ಲಿ ಮಸೀದನ್ನು ಕಟ್ಟಿಸಿದ ಅಂತೇಳಿ ಆ ಮಸೀದನ್ನು ಜ್ಞಾನವಾಪಿ ಅಂತ ಹೇಳ್ತಾರೆ ಅಂತೇಳಿ ಕೇಳಿದ್ರಲ್ಲ. ಆ ರೀತಿ ಸುಮಾರು ಹೆಚ್ಚು ಕಡಿಮೆ 1 ಶತಮಾನಗಳೇ ಕಳೆದು ಹೋಗಿರ್ತದೆ. ಅಂದ್ರೆ 1 ಶತಮಾನ ಕಳೆದೋಯ್ತು ಅಂತ ಹೇಳಿದ್ರೆ ಆ ಶಿವಲಿಂಗ ಎಲ್ಲಿ ಅಂತ ಹುಡುಕಬೇಕು. ಬಹಳಷ್ಟು ಜನಕ್ಕೆ ಎಷ್ಟೋ ಜನಕ್ಕೆ ಗೊತ್ತಿರಲ್ಲ. 100 ವರ್ಷಗಳ ಕಾಲ, ಒಂದು 10 ವರ್ಷ ನಾವು ಇಟ್ಟು ಬಂದು 2-3 ದಿನದ ಮನೆಯಾಗ ಇಟ್ಟಿದ್ದ ವಸ್ತು ನೆನಪಿರಲ್ಲ. ನೀನು 10 ವರ್ಷ 20 ವರ್ಷ ಆದ್ರೆ ಆ ವ್ಯಕ್ತಿನ ನೆನಪಿರಲ್ಲ. ಆದರೆ ಅಂತದ್ರಲ್ಲಿ 100 ವರ್ಷಗಳ ಕಾಲ ಆ ಒಂದು ಕಾಶಿಯಲ್ಲಿ ಮಂದಿರವಿಲ್ಲ. ಆ ಶಿವಲಿಂಗಕ್ಕೆ ಯಾವುದೇ ನಿವಾಸವಿಲ್ಲ. ಮತ್ತೆಲ್ಲಿಯೂ ಕೂಡ ಶಿವಲಿಂಗಗಳು ಉದ್ಭವವಾಗಬಾರದು, ಶಿವನ ಪೂಜೆ ನೆರವೇರಬಾರದು ಅಂತ ಹೇಳಿ ಬಂದವರೆಲ್ಲರಿಗೂ ಜೇಸಿ ಅಂತಕ್ಕಂಥ ತಲೆಗಂದಾಯವನ್ನ ಯಾತ್ರಿಕರೆಲ್ಲರಿಗೂ ಸಹಿತ ಔರಂಗಜೇಬು ವಿಧಿಸಿ ಹೋಗಿದ್ದ. ಅದು ಹಾಗೆ ನಡೀತಾ ಬಂದಿತ್ತು. ಅದನ್ನ ಮತ್ತೆ ಎಲ್ಲರನ್ನ ಮೆಟ್ಟಿ ಎಲ್ಲರನ್ನ ಹಿಂದಿಕ್ಕಿ ರಾಣಿ ಅಹಲ್ಯಾಬಾಯಿ ಹೋಳ್ಕರ್ ಅವರು ಆ ಕಾಶಿ ನಗರಕ್ಕೆ ಬಂದು ಆ ಕಾಶಿ ನಗರದ ಪ್ರದೇಶದಲ್ಲಿ ಆ ಶಿವನ ವಿಶ್ವನಾಥನ ಮೂರ್ತಿಯನ್ನ, ಆ ಶಿವಲಿಂಗವನ್ನ ಬಾವಿಯಿಂದ ಹೊರತೆಗೆದು ಆ ಮೂಲ ಸ್ಥಳವನ್ನ ಗುರುತು ಮಾಡಿ ಆ ಮೂಲ ಸ್ಥಳದಲ್ಲಿಯೇ ಶಿವನನ್ನ ಪ್ರತಿಷ್ಠಾಪನೆ ಮಾಡಿದ್ರು ಅಂತ ಹೇಳಿ ಅವರ ಚರಿತ್ರೆಯಿಂದ ಕೇಳಿ ಬರ್ತದ. ಅದಕ್ಕೆ ಹೇಳ್ತಾರ, ಸಾನಂದಮಾನಂದ ವನೇ ವಸಂತಂ ಆನಂದ ಕಂದಂ ಹತಪಾಪ ವೃಂದಂ ವಾರಾಣಸೀನಾಥ ಮನಾಥನಾಥಂ ಶ್ರೀ ವಿಶ್ವನಾಥಂ ಶರಣಂ ಪ್ರಪದ್ಯೆ. ಆ ಆನಂದವನದಲ್ಲಿ ವಾಸನಾಗಿರ್ತಕ್ಕಂತಹ ಸದಾವಕಾಲ ಎಲ್ಲರಿಗೂ ಆನಂದವನ್ನ, ಎಲ್ಲರ ಪಾಪವನ್ನ ದೂರ ಮಾಡ್ತಾ ಇರ್ತಕ್ಕಂಥ ಆ ಶಿವನಿಗೆ ಒಂದು ನೆಲೆಯನ್ನ ವಾರಾಣಸಿಯಲ್ಲಿ ಆ ವಿಶ್ವನಾಥನಿಗೋಸ್ಕರ ಒಂದು ಭವ್ಯವಾಗಿರ್ತಕ್ಕಂಥ ಆಲಯವನ್ನ ಕಟ್ಟಿಸಬೇಕು ಅಂತ ಹೇಳಿ ತೀರ್ಮಾನವನ್ನ ಮಾಡ್ತಾರ. ಆ ಸಂದರ್ಭದಲ್ಲಿ ಬಹಳಷ್ಟು ಜನ ಬಂದು ಕೇಳ್ತಾರೆ, ಹೇಗಿದ್ರು ಮಂದಿರವನ್ನ ಕಟ್ಟಿಸ್ಬೇಕು ಅಂತ ಹೇಳಿ ನಾವೆಲ್ಲ ಇದ್ದೀವಿ. ಹಾಗಾಗಿ ಆ ಪಕ್ಕದಲ್ಲಿ ಇರ್ತಕ್ಕಂಥ ಜ್ಞಾನವಾಪಿ ಮಸ್ಜಿದನ್ನ ಒಡೆದು ಅಲ್ಲಿ ಕಟ್ಟಿಸೋಣ ಅಂತ ಹೇಳಿ ಬಹಳಷ್ಟು ಜನ ಹೇಳ್ತಾರೆ. ಆ ಮಂದಿರವನ್ನ ಒಡೆದು ಅದನ್ನು ಸಹಿತ ಈ ದೇವಸ್ಥಾನದ ಗೋಡೆಯನ್ನಾಗಿ ಮಾಡಿ, ಕಾಂಪೌಂಡ್ ಅನ್ನ ಮಾಡಿ, ಅಥವಾ ಒಂದು ಪರಿವೃತ್ತವಾಗಿರ್ತಕ್ಕಂಥ ಒಂದು ಬಂಧನವನ್ನ ಮಾಡಿ ಈ ದೇವಸ್ಥಾನವನ್ನು ನಿರ್ಮಾಣ ಮಾಡೋಣ, ಆ ಮಸ್ಜಿದನ್ನು ಹೊಡೆಯೋಣ ಅಂತ ಹೇಳಿ ಬಹಳಷ್ಟು ಜನ, ಎಲ್ಲ ಸಾಮಂತ ರಾಜರು, ಅವರ ಜೊತೆ ಇರ್ತಕ್ಕಂಥ ಪಂಜಾಬಿನ ರಾಜರು, ನಿನ್ನೆ ಹೇಳಿದ್ವಿ ಲಕ್ನೋದ ರಾಜರು, ಬಹಳಷ್ಟು ಜನ ಅವರಿಗೆ ಸವಲತ್ತನ್ನ, ಲಕ್ನೋದ ನವಾಬ, ಇವೆಲ್ಲ ಸವಲತ್ತನ್ನ ಸಹಕಾರವನ್ನ ಕೊಡ್ಲಿಕ್ಕೆ ಬಂದು ನಿಲ್ತಾರ. ಆದರೆ ರಾಣಿ ಅಹಲ್ಯಾಬಾಯಿ ಹೋಳ್ಕರ್ ಅವರು ಅವರೆಲ್ಲರನ್ನ ತಡೀತಾರೆ. ಒಬ್ರು ಮಾಡೋದು ಅಂತೇಳಿ ಹಾಗೆ ಮತ್ತೆ ನಾವು ಅವರಿಗೆ ಮಾಡ್ತಕ್ಕಂಥದ್ದು ದೊಡ್ಡ ದ್ರೋಹ ಆಗುತ್ತೆ. ಒಂದು ದಿವಸ ಭಗವಾನ್ ಬುದ್ಧ ಮಹರ್ಷಿಗಳು, ಬುದ್ಧ ಅಂತಕ್ಕಂಥವ್ರು ಒಂದು ದಿವಸ ಎಲ್ಲರಿಗೂ ಉಪದೇಶ ಮಾಡ್ಕೊಂತ, ಶಿಷ್ಯರಿಗೆ ಉಪದೇಶ ಮಾಡ್ಕೊಂತ ಮುಂದೆ ಕೂತಿದ್ರು. ಎಲ್ಲ ಶಿಷ್ಯರು ಮುಂದೆ ಕೂತಾರ, ಮಂದ ಕೇಳಲು ಕೂತಿದ್ರು. ಒಬ್ಬ ವ್ಯಕ್ತಿ ಬಂದ್ಬಿಟ್ಟು ಬುದ್ಧರು ಉಪದೇಶವನ್ನ ಮಾಡಕತ್ತಾರ, ಶಿಷ್ಯರೆಲ್ಲ ಆರಾಮ್ ಕೂತಾರ. ಕುಂತ ತಕ್ಷಣ ಆ ವ್ಯಕ್ತಿ ಬಂದವ ಅವರಿಗೂ ಉಗುಳಿದ್ನಂತ. ಅವರಿಗೆ ಉಗುಳಿದ ತಕ್ಷಣ ಅವರಿಗೆ ಟವಲ್ ತಗೊಂಡು ಒರೆಸ್ಕೊಂಡ್ರು. ಮುಖಕ್ಕೆ ಉಗುಳಿದ ಒರೆಸ್ ಮಾಡಿಬಿಟ್ಟು ಏನಪ್ಪ ಮುಂದೆ ಅಂತ ಕೇಳಿದ್ರು. ಆ ವ್ಯಕ್ತಿಗೆ, ಉಗುಳಿದ ವ್ಯಕ್ತಿಗೆ ಬಹಳ ಆಶ್ಚರ್ಯ ಆಗ್ತದೆ. ಏನು ಆಶ್ಚರ್ಯ ಅಂತ ಹೇಳಿದ್ರೆ, ನಾನು ಇಲ್ಲಿವರೆಗೂ ಸಾಕಷ್ಟು ಜನರಿಗೆ ಉಗುಳಿದ್ದೀನಿ, ಸಾಕಷ್ಟು ಜನರಿಗೆ ತೊಂದರೆ ಕೊಟ್ಟಿದ್ದೀನಿ, ಸಾಕಷ್ಟು ಜನರಿಗೆ ಉಗುಳಿದಾಗ ಎಷ್ಟೋ ಜನ ಸಿಟ್ಟು ಎದ್ದು ನನ್ನನ್ನು ಹೊಡೆದಿದ್ದ ಇತಿಹಾಸ ಐತಿ. ಎಷ್ಟೋ ಜನ ಕೈಲಾಗದೇ ಇರೋರು ಇವನ್ನೇನು ಮಾಡೋದು,
ಸುಮ್ಮನೆ ಇವ ನಮಗೇನು ನೋಡಕ್ಕೆ ಬಲಿಷ್ಠ ಅದಾನ, ಇವನಿಗೇನಂದ ಅಂದ್ರೆ ಏನು ಮಾಡೋದು, ನಂದ ತಪ್ಪೈತಿ, ಈ ಜಾಗಕ್ಕೆ ಬಂದಿದ್ದಕ್ಕ ಅಂತ ಅನ್ಕೊಂಡು ಹೇಳಿಗಳತ್ತೇನೆ ಹೋಗಿದ್ದು ಇತಿಹಾಸವನ್ನು ನಾನು ಕಂಡಿದ್ದೀನಿ. ನಿನ್ನಂತವ್ರು ಯಾರನ್ನೂ ಕಂಡಿಲ್ಲ, ಮುಂದೆ ಏನಂತ ಕೇಳ್ತಿಲ್ಲ ಅಂತ ಹೇಳಿ ಅದಕ್ಕೆ ಶಿಷ್ಯರೆಲ್ಲ ಎದ್ದು ಅವನು ಹೊಡ್ಯಾಕೊಟ್ಟಿದ್ರು. ಅದಕ್ಕೆ ಹೇಳಿದ್ರು, ಹಾಗೆಲ್ಲ ಮಾಡಕ್ ಹೋಗ್ಬೇಡ್ರಪ್ಪ, ಅವ್ರ ಪಾಪ ಅವ್ರಿಂದ ಹೋಗ್ತದ, ಹಾಗಾಗಿ ಅವ್ರು ಮಾಡ್ಯಾರ ಅಂತೇಳಿ ನಾವು ಮಾಡಿದ್ರ ಅದಕ್ಕೆ ಬೆಲೆ ಇರುವುದಿಲ್ಲ ಅಂತ ಹೇಳಿ ಭಗವಾನ್ ಬುದ್ಧರು ಆ ಎಲ್ಲ ಶಿಷ್ಯರಿಗೆ ಹೇಳ್ತಾರೆ. ಹಾಗೆ ಅವ ವ್ಯಕ್ತಿ ಹೋದವನಿಗೆ ಅವತ್ತು ರಾತ್ರಿ ಪೂರ್ತಿ ನಿದ್ದೆ ಬರುವುದಂತ. ನಿದ್ದೆ ಬರಲಿದ್ದಕ್ಕ ಆ ವ್ಯಕ್ತಿ ಬಹಳ ಯೋಚನೆ ಮಾಡ್ತಾನೆ, ಯಾಕೆ ನಿದ್ದೆ ಬರೋದು ಅಂತ ಗೊತ್ತಾಗೋದಿಲ್ಲ. ರಾತ್ರಿ ಸುಮಾರು ಬೆಳಗಿನ ಜಾವ ಉದಯದ ಸಮಯದಲ್ಲಿ ಪ್ರಶಾಂತವಾಗಿರ್ತಕ್ಕಂಥ ವಾತಾವರಣದಲ್ಲಿ ಹೊಳಿತದ. ಇಲ್ಲ ಬಹಳಷ್ಟು ಜನ ಬಹಳ ಥರ ಎಲ್ಲ ತೊಂದರೆಗಳನ್ನ ಕೊಟ್ಟರು, ನನಗೆ ಹೊಡೆದಾರ, ಬಹಳಷ್ಟು ಬೈಕೊಂತ ಹೋಗ್ಯಾರ, ಆದ್ರೆ ಈ ವ್ಯಕ್ತಿ ಮುಂದೆ ಏನಂತ ಕೇಳಿದ್ನಲ್ಲ ಅಂತ ಹೇಳಿ ಮರುದಿವಸ ಬೆಳಿಗ್ಗೆ ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದು ಭಗವಾನ್ ಬುದ್ಧರಿಗೆ ಸಾಷ್ಟಾಂಗ ನಮಸ್ಕಾರ ಹಾಕಿದಂತ. ಹಾಕಿದ ತಕ್ಷಣ ಯಾಕ ಮುಂದೆ ಅಂತ ಕೇಳಿದ್ರಂತವ್ರು. ಅವಾಗ ಆ ವ್ಯಕ್ತಿ ಎದ್ದಿದ್ದು, ನಿನ್ನೆ ನಾನು ನಿನಗೆ ಉಳಿದೆ, ಅವಾಗ ಮತ್ತೇನಂತ ಕೇಳಿದಿ, ಮುಂದೆ ಅಂತ ಕೇಳಿದಿ, ಈಗ ಬಂದು ಸಾಷ್ಟಾಂಗ ನಮಸ್ಕಾರ ಹಾಕಿನಿ, ಮುಂದೆ ಅಂತ ಕೇಳ್ತೀನಿ, ಏನು ಹುಚ್ಚಲ್ಲಿ ಏನು ಶಾಣೆ ಅಂತ ಕೇಳ. ಇಲ್ಲಪ್ಪ, ನಿನ್ನೆ ನೀನು ನನಗೆ ಉಳಿಲ್ಲ, ನಿನ್ನ ಮನಸ್ಥಿತಿಗೆ ನೀನು ಉಳ್ಕೊಂಡಿ, ನಿನಗೆ ಯಾರೋ ನನ್ನ ಬಗ್ಗೆ ಕೆಟ್ಟದ್ದನ್ನ ಹೇಳಿದ್ರು ಆ ವ್ಯಕ್ತಿಗೆ ನೀನು ಉಗಿಬೇಕು ಅಂತ ಅನ್ಕೊಂಡಿದ್ದಿ, ಹಾಗಾಗಿ ನೀನು ನನ್ನ ಮೇಲೆ ಉಳಿಲ್ಲ, ನಿನ್ನ ಮನಸ್ಥಿತಿಯಲ್ಲಿ ಈ ಬುದ್ಧ ಅಂತಕ್ಕಂಥವನು ಕೆಟ್ಟವನು ಅಂತ ಅನ್ಕೊಂಡು ನಿನ್ನ ಮನಸ್ಸು ಮೇಲೆ ನೀನು ಉಳ್ಕೊಂಡಿ, ಹಾಗಾಗಿ ನೀನು ನನಗೂ ಉಳಿಲ್ಲ, ಮತ್ತೆ ನೀನೇ ಉಳಿಸ್ಕೊಂಡವ್ ನಾನಲ್ಲ. ಅದೇ ಚೆನ್ನಾಗಿರ್ತಕ್ಕಂಥವನು ಅವ ನಿನ್ನೆ ಹೋದ, ಇವತ್ತು ಅದು ಯಾವುದೂ ಉಳಿದಿಲ್ಲ ನನ್ನ ಹತ್ರ. ಮತ್ತೆ ಇನ್ನೊಂದು, ನೀನೆ ಉಗಳದವನು ನೀನಲ್ಲ, ಯಾಕಂತ ಹೇಳಿದ್ರೆ ನೀನೆ ನನ್ನ ಮೇಲೆ ಕ್ರೋಧದಿಂದ ಉಳಿದ್ದಿ, ಇವತ್ತು ನನ್ನ ಮೇಲೆ ಭಕ್ತಿಯಿಂದ ಬಂದು ನಮಸ್ಕಾರ ಮಾಡಿ ಅಂತ ಹೇಳಿದ್ರೆ ಉಳಿಸ್ಕೊಂಡವನು ಸತ್ತಾನ, ಉಗಳದವನು ಸತ್ತಾನ, ಈಗಿರೋದು ನಾವಿಬ್ಬರ ಈ ಜೀವನವನ್ನು ಚೆನ್ನಾಗಿ ಅನುಭವಿಸೋಣ ಅಂತ ಹೇಳಿ ಭಗವಾನ್ ಬುದ್ಧ ಹೇಳಿದ್ರಂತ. ಆ ನಿಟ್ಟಿನಲ್ಲಿ ರಾಣಿ ಅಹಲ್ಯಾಬಾಯಿ ಹೋಳ್ಕರವರು ಅವರ ಪಾಪ ಅವರಿಂದ ಹೋಗ್ತದ, ಮುಂದೆ ಯಾರು ಏನೇ ಮಾಡಿರಲಿ ಅವರ ಪಾಪ ಅವರಿಂದ ಹೋಗ್ತದ, ಮತ್ತೆ ಅವರ ಒಂದು ಆಶಾ ಜ್ಯೋತಿಗೆ ಭಗ್ನವಾಗಿ ಮತ್ತೆ ಕೋಲಾಹಲಕ್ಕೆ ನಾವು ಈಡು ಮಾಡಬಾರದು ಅಂತ ಹೇಳಿ ಆ ಒಂದು ಜ್ಞಾನವಾಪಿ ಮಸೀದಿಯನ್ನು ಒಡೆಯೋದು ಆ ಸಂದರ್ಭದಲ್ಲಿ ಅಹಲ್ಯಾಬಾಯಿ ಅವರಿಗೆ ಏನು ಕಷ್ಟದ ಕೆಲಸವೇ ಅಲ್ಲ. ಯಾಕಂತ ಹೇಳಿದ್ರೆ ಅವರು ಅಷ್ಟು ಪ್ರಬಲರಾಗಿದ್ರು, ಎಲ್ಲ ರಾಜರನ್ನು ಸಂಘಟನೆ ಮಾಡಿ ಎಲ್ಲರೂ ಅವರ ಮಾತು ಕೇಳ್ತಾ ಇದ್ರು ಅಂತ ಹೇಳಿದ್ರೆ ಅವರ ಸಾಮರ್ಥ್ಯ ಎಂತದಿರಬೇಕು. ಆ ಸಂದರ್ಭದಲ್ಲಿ ಸುಮಾರು 16 ಕೋಟಿಯಷ್ಟು ಖರ್ಚು ಮಾಡ್ತಾ ಇದ್ರು ಅಂತ ಹೇಳಿದ್ರೆ ಅವರ ಸಂಪತ್ತು ಎಷ್ಟಿರಬೇಕು, ಆ ಸಂಪತ್ತಿಗೆ ತಲೆಬಾಗಿದಂತ ರಾಜರು ಎಷ್ಟು ಜನ ಇರಬಾರ್ದು. ಯಾಕಂದ್ರೆ ಮೊನ್ನೆ ಹೇಳಿದ್ರು, ಸುಮಾರು ಅದನ್ನ ಲೆಕ್ಕ ಹಾಕೊಂಡು ಈಗಿನ ಕಾಲಕ್ಕೆ ನಾವು ಲೆಕ್ಕ, ಈಗ ನಾವು 1 ಲಕ್ಷ ರೂಪಾಯಿ ಅಂತ ಹೇಳಿದ್ರೆ ಅವಾಗ ನಾವೆಲ್ಲ ಸಣ್ಣವರಿದ್ದಾಗ ಎಲ್ಲರೂ ನಿಮ್ಗೆಲ್ಲ ಗೊತ್ತಾಯ್ತಿ, ನಮ್ಮ ಜಾತ್ರೆ ಖರ್ಚೆಲ್ಲ ಭಾಳ ಎಷ್ಟು ಕೊಡ್ತಿದ್ರಿ ಒಂದು ಜಾತ್ರೆಗೆ. ಈಗ ನೀವೆಲ್ಲ ಮಾದ ಸ್ವಂತ ಬಂದು ಇಲ್ಲೇನಾರ ಹುಡುಗರಿಗೆಲ್ಲ ಜಾತ್ರೆ ಅಂತೇಳಿ ಎಷ್ಟು ಕೊಡ್ತಿದ್ರು ನಿಮಗೆಲ್ಲ? 4 ಆನೆ 8 ಆನೆ ಕೊಟ್ಟಿರ್ಬೋದು ನಿಮಗೆಲ್ಲ, ನಮಗೆಲ್ಲ ಆದ್ರೆ ಒಂದು 2 ರೂಪಾಯಿ ಕೊಡ್ತಿದ್ರು. ಈಗ ಹುಡುಗರಿಗೆ 100 ರೂಪಾಯಿ ಕೊಟ್ಟರು ಅದು ಏನಲ್ಲ, ಹೌದಲ್ರಿ? ಯಾಕಂದ್ರೆ ಆಗಿನ ಕಾಲದೊಳಗೆ 4 ಆನೆಗೆ ಏನೆಲ್ಲ ಸಿಗತೈತೆ, ಈಗ 100 ರೂಪಾಯಿಗೆ ಅದು ಸಿಗೋದಿಲ್ಲ. ಹಿಂಗಿರ್ತಲ್ಲ, ಹಿಂಗೈತಿ ಈಗ ಕಾಲ. ಹಾಗಾಗಿ ಆ ಲೆಕ್ಕದಲ್ಲಿ ಲೆಕ್ಕ ಹಾಕುವಂತ ಕೂತ್ಕೊಂಡ್ರೆ 16 ಕೋಟಿ ಅಂತ ಹೇಳಿದ್ರೆ ಮೊನ್ನೆ ಪರಮ ಪೂಜೆ ಹೇಳಿದ್ರು 1,60,000 ಕೋಟಿ ಆಗತ್ತ ಅಂದಾಜದು. ಇನ್ನೂ ಜಾಸ್ತಿನೂ ಆಗ್ಬಹುದು, ಯಾಕಂತೇಳಿದ್ರೆ ಅಷ್ಟು ದುಡ್ಡು ಈಗೇನಾರ ಇತ್ತು ಅಂತ ಹೇಳಿದ್ರೆ ಅಂತ ಸಂಪತ್ತಿಗೆ ತಲೆಬಾಗದ ರಾಜರೇ ಇಲ್ಲ. ಹಾಗಾಗಿ ಎಲ್ಲರೂ ಸಹಿತ ಅವ್ರ ಕೈ ಕೆಳಗೆ ಇರಬೇಕಾದ್ರೆ ಅದನ್ನು ಹೊಡಿತಕ್ಕಂಥದ್ದು ಏನು ದೊಡ್ಡ ಮಾತು ಆಗಿರಲಿಲ್ಲ. ಆದರೂ ಸಹಿತ ಎಲ್ಲ ಧರ್ಮಗಳಿಗೂ ಎಲ್ಲ ಜನಾಂಗದವರಿಗೂ ಸಮಾನವಾಗಿರ್ತಕ್ಕಂಥ ಮನೋಭಾವವನ್ನು ಪರಶುವರಂತೆ ಹೊಂದಿರತಕ್ಕಂಥವರು ದೇವಿ ಅಹಲ್ಯಾಬಾಯಿ ಹೋಳ್ಕರ್ ಅವರು ಹೇಳ್ತಾರೆ. ಆ ರೀತಿ ಮಾಡೋದು ಬೇಡ ಅಂತ ಹೇಳಿ ಆ ದೇವಸ್ಥಾನವನ್ನ ಕಟ್ಟಿಸಿದ್ರು ಅಂತ ಹೇಳಿ ಈಗಿರ್ತಕ್ಕಂಥ ದೇವಸ್ಥಾನವನ್ನ ರಾಣಿ ಅಹಲ್ಯಾಬಾಯಿ ಹೋಳ್ಕರ್ ಅವರೇ 250 ವರ್ಷಗಳ ಹಿಂದೆ ಆ ಮಂದಿರವನ್ನ ಕಟ್ಟಿಸಿದ್ರು ಅಂತೇಳಿ ನಮಗೆ ಇತಿಹಾಸದಿಂದ ತಿಳಿದುಬರುತ್ತದೆ. ಅದರ ಜೊತೆಗೆ ಇನ್ನೂ ಅದ್ಭುತವಾಗಿರ್ತಕ್ಕಂಥದ್ದು ಅಂತ ಹೇಳಿದ್ರೆ ಸಾಕಷ್ಟು ಘಾಟ್ಗಳನ್ನು ಸಹಿತ ಅವರಲ್ಲಿ ಪುನಃ ಜೀರ್ಣೋದ್ಧಾರ ಮಾಡಿದ್ರು. ಅದರಲ್ಲಿ ಪ್ರಮುಖವಾಗಿರ್ತಕ್ಕಂಥದ್ದು ದಶಾಶ್ವಮೇಧ ಘಾಟ್, ಅದೇ ತರ ಮಣಿಕರ್ಣಿಕಾ ಘಾಟ್, ಹಸಿ ಘಾಟ್, ವಾರಣಾ ಘಾಟ್, ಹಾಗೆ ಪಂಚಗಂಗಾ ಘಾಟ್ ಮತ್ತು ಹರಿಶ್ಚಂದ್ರ ಘಾಟ್, ಅಹಲ್ಯಾಬಾಯಿ ಹೋಳ್ಕರ್ ಘಾಟ್ ಅಂತ ಹೇಳ್ತಾರೆ. ಅದನ್ನ ಕೇವಲಗಿರಿ ಘಾಟ್ ಅಂತ ಹೇಳ್ತಾ ಇದ್ರು ಮೊದಲು.
ಹೀಗೆ ಸಾಕಷ್ಟು ಘಾಟ್ಗಳನ್ನ ನಾವು ಆ ಘಾಟ್ಗಳನ್ನು ನೋಡಿದ್ವಿ ಅಂತ ಹೇಳಿದ್ರೆ, ಈಗ ಇಡೀ ಕಾಶಿ ನಗರಕ್ಕೆ ನೀರು ಸರಬರಾಜು ಮಾಡೋದಕ್ಕೋಸ್ಕರನೇ ಒಂದು ಘಾಟ್, ಅಂದ್ರೆ ಹಳೆ ಘಾಟನ್ನ ಈಗ ಬರೀ ನೀರು ಸರಬರಾಜು ಮಾಡೋದಕ್ಕೋಸ್ಕರನೇ ಇರಿಸಿದ್ದಾರೆ. ಹಾಗೆ ಮಣಿಕರ್ಣಿಕಾ ಘಾಟ್ ಬಹಳ ಪುರಾತನವಾಗಿರ್ತಕ್ಕಂಥದ್ದು, ಇದನ್ನ ಮಹಾಶ್ಮಶಾನ ಅಂತಲೂ ಕೂಡ ಹೇಳ್ತಾರೆ. ಅಂದ್ರೆ ಕಾಶಿ ನಗರಕ್ಕೆ ಮಹಾಶ್ಮಶಾನ ಅಂತ ಹೆಸರಿತ್ತು ಅಂತ ಹೇಳಿದ್ವಿ, ಅಂದ್ರೆ ಶಿವನ ವಾಸಸ್ಥಾನ ಅಂತ ಹೇಳಿ. ಹಾಗೆ ಚಿತಾಭಸ್ಮ ಲೇಪನವನ್ನ ಮಾಡ್ತಾ ಇರ್ತಕ್ಕಂಥ ಭಗವಂತ ಈ ನದಿಯ ದಂಡೆಯಲ್ಲಿ ಈ ಪ್ರದೇಶದಲ್ಲಿ ಅಂತ ಹೇಳಿದ್ರೆ ಮಹಾಶ್ಮಶಾನ ಮಣಿಕರ್ಣಿಕಾ ಘಾಟ್ ಅಂತಕ್ಕಂಥ ಪ್ರದೇಶದಲ್ಲಿ ಅಲ್ಲಿ ಇರ್ತಿದ್ದ ಅಂತ ಹೇಳಿ, ಅದಕ್ಕೋಸ್ಕರನೇ ಅಲ್ಲಿ ತಾರಕೇಶ್ವರ ಲಿಂಗ ಅಂತ ಒಂದು ಲಿಂಗವೂ ಕೂಡ, ಒಂದು ದೇವಸ್ಥಾನವೂ ಸಹಿತ ಇದೆ. ಈ ಮತ್ತು ಹರಿಶ್ಚಂದ್ರ ಘಾಟ್ ಅಂತ ಹೇಳಿ ಇವೆರಡೂ ಸಹಿತ ದಹನ ಕ್ರಿಯೆಗಳನ್ನ ಈಗಲೂ ಸಹಿತ ಅಲ್ಲಿ ದಹನ ಕ್ರಿಯೆಗಳನ್ನ ಮಾಡ್ತಾ ಇದ್ದಾರೆ. ಅಲ್ಲಿ ಯಾರು ಮುಕ್ತಿಯನ್ನು ಹೊಂದಿದವರು, ಯಾರು ಅಲ್ಲಿ ಐಕ್ಯರಾಗ್ತಾರಲ್ಲ, ಯಾರು ಅಲ್ಲಿ ದೇಹವನ್ನ ತ್ಯಜಿಸ್ತಾರೆ, ಅವರನ್ನ ಈ ಎರಡು ಘಾಟ್ಗಳಲ್ಲಿ ಎಲ್ಲಾದ್ರೂ ಒಂದು ಕಡೆಗೆ ಅವರ ದಹನ ಕ್ರಿಯೆ ನೆರವೇರಿತು ಅಂತ ಹೇಳಿದ್ರೆ ಅವರು ಮುಕ್ತಾತ್ಮರಾಗ್ತಾರೆ ಅಂತ ಹೇಳಿ ಆ ಒಂದು ಎರಡು ಘಾಟ್ಗಳನ್ನ ಕಾಣಬಹುದು. ಅದೇ ತರನಾಗಿ ಹಸಿ ಅಂತಕ್ಕಂಥ ಒಂದು ಘಾಟ್ ಇದೆ, ಹಸಿ ಘಾಟ್. ಆ ಹಸಿ ಘಾಟ್ ಈ ಒಂದು ವಾರಣಾಸಿಯ ಮೂಲ ದ್ವಾರವಾಗಿದೆ. ಹಸಿ ನಾನು ನಿನ್ನೆ ಹೇಳಿದೆ, ಒಂದು ಕಡೆಗೆ ವಾರಣ ಅಂತಕ್ಕಂಥದ್ದು, ಒಂದು ಕಡೆಗೆ ಹಸಿ ಅಂತಕ್ಕಂಥ ನದಿಗಳು ಎರಡರ ಮಧ್ಯದಲ್ಲಿ ಇರತಕ್ಕಂಥ ನಗರವನ್ನ ವಾರಣಾಸಿ ಅಂತ ಕರಿತೀವಿ. ಆ ರೀತಿಯಲ್ಲಿ ಹಸಿ ಅಂತಕ್ಕಂಥ ಒಂದು ನದಿ ಬಂದು ಈ ಗಂಗೆಯನ್ನು ಸೇರ್ತಕ್ಕಂಥ ಪ್ರದೇಶವನ್ನ ಹಸಿ ಘಾಟ್ ಅಂತ ಕರೀತಾರೆ. ಇದು ನಗರಕ್ಕೆ ಒಂದು ದ್ವಾರಭಾಗ ಸದೃಶದಲ್ಲಿ ಇದೆ. ಇದು ಮತ್ತೆ ನಾವು BHU ಅಂತ ಹೇಳ್ತೀವಿ, ಬನಾರಸ್ ಹಿಂದೂ ವಿಶ್ವವಿದ್ಯಾನಿಲಯ ಅಂತ ಹೇಳ್ತೀವಿ. ಆ ವಿಶ್ವವಿದ್ಯಾನಿಲಯಕ್ಕೆ ತುಂಬಾ ಹತ್ತಿರದಲ್ಲಿರ್ತಕ್ಕಂಥ ಹಸಿ ಘಾಟ್. ಆ ಒಂದು ಬನಾರಸ್ ವಿಶ್ವವಿದ್ಯಾನಿಲಯ ಅಂದ ತಕ್ಷಣ ನಮಗೆ ಬಹಳಷ್ಟು ಜನಕ್ಕೆ ಮೈಸೂರು ನೆನಪಾಗ್ತದೆ. ಮೈಸೂರಿನ ನಾಲ್ವಡಿ ಕೃಷ್ಣರಾಜ ಒಡೆಯರು ಒಂದು ಸಾರಿ ಕಾಶಿಗೆ ಹೋಗಿದ್ರಂತ. ಕಾಶಿಗೆ ಹೋಗಿ ಅಲ್ಲಿ ನದಿಗಳ ಸ್ನಾನವನ್ನ ಮಾಡಿ ವಾಪಸ್ಸೆಲ್ಲ ಬಂದ ಮೇಲೆ ಅವರಿಗೆ ಅಲ್ಲಿರ್ತಕ್ಕಂಥ ರಾಜರಿಗೆ ಒಂದು ಪತ್ರ ಬರೆದಂತ, ಇಲ್ಲ ಕಾಶಿಯಲ್ಲಿ ಒಂದು ಘಾಟನ್ನ ಮಾಡಬೇಕು ಅಂತ ಹೇಳಿ ನಾವು ಇಷ್ಟಪಟ್ಟಿದ್ದೀವಿ, ನಿಮ್ಮದು ಒಂದಿಷ್ಟು ಜಾಗವನ್ನು ನಮಗೆ ಕೊಡಬೇಕು ಅಂತ ಕೇಳಿದಾಗ, ಆಯ್ತು ನೀವು ಭಗವಂತನ ಕೆಲಸವನ್ನ ಮಾಡ್ತಾ ಇದ್ದೀರಿ, ಹಾಗಾಗಿ ನಾವು ನಿಮಗೆ ಉಚಿತವಾಗಿ ಕೊಡ್ತೀವಿ ಅಂತ ಹೇಳ್ತಾರಂತೆ. ಉಚಿತವಾಗಿ ಬೇಡ, ಅದಕ್ಕೆ ನೀವು ನಿಗದಿಪಡಿಸಿದ ಮೌಲ್ಯವನ್ನು ಕೊಡ್ತೀವಿ ಅಂತ. ಈಗ 6 ತಿಂಗಳ ಚರ್ಚೆ ನಡೀತದಂತೆ. 6 ತಿಂಗಳ ಚರ್ಚೆ ನಡೀತದ, ನೀವು ತಗೊಳ್ಳಿ ಅಂತ. ಅವರು ನೀವು ಯಾವ ಬೇಕಾದ್ರೆ ನಾವು ನಿಮ್ಗೆ ಜಾಗ ಕೊಟ್ಬಿಡ್ತೀವಿ, ನೀವು ಕಟ್ಟಿಸ್ಬೋದು, ಹೆಂಗ್ ಬೇಕಂತ ಕಟ್ಟಿಸ್ಬೋದು ಅಂತೇಳಿ ಅವರು ನೀವೇನಾದ್ರೂ ಅಪೇಕ್ಷೆ ಪಡಬೇಕು ಅಂತ ಹೇಳಿ ಮೈಸೂರಿನ ಮಹಾರಾಜರಿಗೆ ಬಹಳಷ್ಟು ಚರ್ಚೆ ನಡೀತದ. ಬಹಳಷ್ಟು ಚರ್ಚೆಯನ್ನು ನಡೆದ ಮೇಲೆ ಒಂದು ಸರಿ ಅವ್ರು ಹೇಳ್ತಾರ, ನಾವು ಈ ಒಂದು ನಗರವನ್ನ ಗಂಗಾ ತಾಯಿಗೆ ಅರ್ಪಣೆ ಮಾಡಬೇಕು ಅಂತೇಳಿ ಅನ್ಕೊಂಡಿದೀವಿ. ಹಾಗಾಗಿ ವಿಶ್ವನಾಥನಿಗೆ ಗಂಗೆಗೆ ಅರ್ಪಿಸಿದೀವಿ ಅಂತ ತಿಳ್ಕೊಳ್ತೀವಿ. ಹಾಗಾಗಿ ಇದು ವಿಶ್ವನಾಥನ ಆದೇಶ ಅಂತ ತಿಳಿದುಕೊಂಡು ವಿಶ್ವನಾಥನ ಪ್ರಸಾದ ರೂಪದಲ್ಲಿ ನೀವು ಸ್ವೀಕಾರ ಮಾಡಬೇಕು ಅಂತ ಮೈಸೂರು ರಾಜರಿಗೆ ಹೇಳ್ತಾರ. ಮೈಸೂರು ರಾಜರು ಕೊನೆಯ ಮಾತು, ಇನ್ನೇನು ವಿಶ್ವನಾಥನ ಪ್ರಸಾದ ಅಂತ ಹೇಳಿದ್ರ, ಭಗವಂತನ ಪ್ರಸಾದ ಅಂತ ಹೇಳಿದ್ರೆ ಅದು ಏನು ಸಿಕ್ಕರು ಅಮೃತನೇ ಇರ್ತದ ಅಂತ ಹೇಳಿ ಆಯ್ತು ಅಂತೇಳಿ ಮೈಸೂರು ರಾಜರು ಒಪ್ಕೊಳ್ತಾರ. ಆದರೂ ಸಹಿತ ಸ್ವಾಭಿಮಾನಿಯಾಗಿರ್ತಕ್ಕಂಥ ಕನ್ನಡಿಗರು ಮೈಸೂರು ಮಹಾರಾಜರು ವಿಚಾರ ಮಾಡ್ತಾರ, ಹಾಗಾಗಿ ನಾವು ಪ್ರಸಾದವನ್ನು ತೆಗೆದುಕೊಂಡಿದ್ದೀವಿ, ಒಂದಿಷ್ಟು ಕಾಣಿಕೆಯನ್ನು ಸಹಿತ ಸಲ್ಲಿಸಬೇಕು ಅನ್ನೋ ದೃಷ್ಟಿಯಲ್ಲಿ ಆ ಸಂದರ್ಭದಲ್ಲಿ 60,000 ರೂಪಾಯಿಗಳನ್ನ ಆ ಒಂದು ಜಾಗಕ್ಕೆ ಕೊಟ್ಟು ಆ ಜಾಗವನ್ನು ತೆಗೆದುಕೊಂಡು ಅಲ್ಲೊಂದು ಘಾಟನ್ನು ನಿರ್ಮಾಣ ಮಾಡ್ತಾರೆ. ಈ ಒಂದು ಕಾಶಿಯಲ್ಲಿ ಇರ್ತಕ್ಕಂಥ ಸುಮಾರು 84 ಘಾಟ್ಗಳಲ್ಲಿ ಯಾವುದೇ ರಾಜ್ಯದ ಹೆಸರಿನ ಘಾಟ್ಗಳಲ್ಲಿ ಇಲ್ಲ, ಕರ್ನಾಟಕವನ್ನು ಹೊರತುಪಡಿಸಿ. ಆ ಮೈಸೂರಿನ ಮಹಾರಾಜರು ಕರ್ನಾಟಕ ಘಾಟ್ ಅಂತೇಳಿ ಇವತ್ತು ನಾವು ನೋಡ್ಬೋದು. ಆ ಕರ್ನಾಟಕ ಘಾಟನ್ನ ಅದ್ಭುತವಾಗಿ ಅಲ್ಲಿ ನಿರ್ಮಾಣ ಮಾಡ್ತಾರ. ಇಲ್ಲಿಂದ ಹೋಗಿರ್ತಕ್ಕಂತಹ ಕನ್ನಡಿಗರಿಗೆ ಅಲ್ಲಿ ಉಳಿಲಿಕ್ಕೆ ಅಥವಾ ಅಲ್ಲಿ ತಂಗಲಿಕ್ಕೆ ಅವಕಾಶವನ್ನು ಸಹಿತ ಆ ಮೈಸೂರಿನ ಮಹಾರಾಜರು ಮಾಡಿದ್ರು. ಇದಾದ ನಂತರ ಅಲ್ಲಿ ವಿಜಯನಗರ ಸಾಮ್ರಾಜ್ಯದ ಅರಸರು ಕಟ್ಟಿಸಿರ್ತಕ್ಕಂಥ ವಿಜಯನಗರ ಘಾಟ್ ಅಂತಕ್ಕಂಥದ್ದು ಇದೆ. ಸಾಕಷ್ಟು ಕನ್ನಡಿಗರು, ಒಂದು 2-3 ಕನ್ನಡಿಗರಿಂದ ಕಟ್ಟಿಸಿರ್ತಕ್ಕಂಥವ್ರು. ಮತ್ತೆ ಈ ನಾಲ್ವಡಿ ಕೃಷ್ಣರಾಜ ಒಡೆಯರು BHU ಅಂತ ಹೇಳಿ ಮದನ ಮೋಹನ ಮಾಲ್ವಿಯವರು ಸಾಕಷ್ಟು ಪರಿಶ್ರಮವನ್ನು ಪಟ್ಟು ಕಾಶಿಯಲ್ಲಿ ಎಷ್ಟು ವಿದ್ಯೆ ನಶಿಸಿ ಹೋಗಿದೆಯಲ್ಲ, ಈ ಎಲ್ಲ ವಿದ್ಯೆಗಳು ಮತ್ತೆ ಉತ್ತುಂಗಕ್ಕೆ ಏರಬೇಕು, ವಿದ್ಯಾ ಕಾಶಿ ಆಗಬೇಕು ಅಂತ ಹೇಳಿ ಆ ಒಂದು ವಿಶ್ವವಿದ್ಯಾಲಯವನ್ನ, ಬನಾರಸ್ ಹಿಂದೂ ವಿಶ್ವವಿದ್ಯಾನಿಲಯವನ್ನು ತೆಗಿತಾರ. ಅಲ್ಲಿ ಗುರುಕುಲ ಮಾದರಿಯಲ್ಲಿ ಎಲ್ಲರಿಗೂ ಪಾಠ ಪ್ರವಚನಗಳಾಗ್ತದ. ಆ ಒಂದು ವಿಶ್ವವಿದ್ಯಾನಿಲಯದ ಮೊಟ್ಟ ಮೊದಲ ಕುಲಪತಿಯಾಗಿರ್ತಕ್ಕಂಥವರು ಮೈಸೂರಿನ ನಾಲ್ವಡಿ ಕೃಷ್ಣರಾಜ ಒಡೆಯರು. ಇಂಥ ಇತಿಹಾಸವನ್ನು ಹೊಂದಿರತಕ್ಕಂಥ
ಆ ಘಾಟ್ಗಳನ್ನ ಕರ್ನಾಟಕದ ಘಾಟ್ ಅನ್ನ ಅಲ್ಲಿ ನಿರ್ಮಾಣವಾಗಿದೆ. ಅದೇ ತರನಾಗಿ ಘಾಟ್ಗಳಲ್ಲಿ ದಶಾಶ್ವಮೇಧ ಘಾಟ್ ಅಂತ ಹೇಳ್ತೀವಿ. ನಾವು ಕಾಶಿಗೆ ಹೋಗಿದ್ವಿ ಅಂತ ಹೇಳಿದ್ರೆ ಈ ಘಾಟಿಗೆ ಹೋದ್ರೆ ನಾವು ಯಾರೂ ಮರಳೋದೇ ಇಲ್ಲ, ಅಂದ್ರೆ ಹಿಂತಿರುಗಿ ಬರೋದೇ ಇಲ್ಲ. ಯಾಕಂತ ಹೇಳಿದ್ರೆ ಒಂದು ವೇಳೆ ನಾವು ಮಣಿಕರ್ಣಿಕಾ ಘಾಟ್, ಹರಿಶ್ಚಂದ್ರ ಘಾಟ್ ಇತ್ಯಾದಿ ಘಾಟ್ಗಳಿಗೆ ಹೋಗದೆ ಬರ್ಬೋದು, ಆದ್ರೆ ದಶಾಶ್ವಮೇಧ ಘಾಟ್ಗೆ ನಾವು ಹೋಗದೆ ಬರಲಿಕ್ಕೆ ಸಾಧ್ಯನೇ ಇಲ್ಲ, ಹೋಗೇ ಬರ್ಬೇಕಾಗ್ತದೆ. ನಮ್ಮನ್ನು ಅಲ್ಲಿ ಕರೆದುಕೊಂಡು ಹೋಗೇ ಹೋಗ್ತದೆ. ಇಲ್ಲಿ ಬ್ರಹ್ಮದೇವ ಸುಮಾರು 10 ಅಶ್ವಮೇಧ ಯಾಗಗಳನ್ನ ಮಾಡಿ ಆ ಬ್ರಹ್ಮ ಪದವಿಯನ್ನ ತೆಗೆದುಕೊಂಡಿದ್ದ ಅಂತೇಳಿ ಇತಿಹಾಸ. ಅದಕ್ಕೋಸ್ಕರ 10 ಅಶ್ವಮೇಧಗಳ ಯಾಗವನ್ನ ಮಾಡಿರ್ತಕ್ಕಂಥ ಸ್ಥಳಕ್ಕೆ ದಶಾಶ್ವಮೇಧ ಅಂತ, ಅಶ್ವಮೇಧ ಘಾಟ್ ಅಂತ ಕರೀತಾರೆ. ಆ ಅಶ್ವಮೇಧ ಘಾಟ್ನಲ್ಲಿ ನಾವು ಇವತ್ತು ಸಹಿತ ಗಂಗಾರತಿ ಅಂತ ಹೇಳ್ಬಿಟ್ಟು ಟಿವಿ ಚಾನೆಲ್ ಅಲ್ಲಿ ಬಂದು ಹಚ್ತೀವಿ. ಈ ಗಂಗಾರತಿ ನಡೀತಕ್ಕಂಥದ್ದು ದಶ ಅಶ್ವಮೇಧ ಘಾಟ್ನಲ್ಲಿ. ಪ್ರತಿನಿತ್ಯ ನಾವು ಆ ಒಂದು ಪೃಥ್ವಿ, ಅಪು, ತೇಜೋ, ವಾಯು, ಆಕಾಶ ಪಂಚತತ್ವಗಳ ಆಧಾರಭೂತವಾಗಿರ್ತಕ್ಕಂಥದ್ದನ್ನ ಒಂದು ಚಿಹ್ನೆಯಾಗಿ ಇಟ್ಟು 5 ಆರತಿಗಳನ್ನ ಸೇರಿಸಿ ಆ ಗಂಗೆಗೆ ಆರತಿಯನ್ನ ಮಾಡ್ತಾರೆ. ಅಲ್ಲಿ 5 ಕುರುಹುಗಳನ್ನು ತೋರಿಸ್ತಾರೆ ಗಂಗೆಗೆ ಆರತಿ ಮಾಡಬೇಕಾದ ಸಂಜೆ ಸಮಯದಲ್ಲಿ. ಒಂದು ಶಿವನ ಪರವಾಗಿ, ಇನ್ನೊಂದು ಗಂಗೆಯ ಪರವಾಗಿ, ಇನ್ನೊಂದು ಸೂರ್ಯನ ಪರವಾಗಿ, ಒಂದು ಅಗ್ನಿಯ ಪರವಾಗಿ, ಮತ್ತು ಇಡೀ ವಿಶ್ವಕ್ಕೆ ಲೋಕ ಕಲ್ಯಾಣಕ್ಕೋಸ್ಕರ ಆ ತಾಯಿಯನ್ನ ಬೇಡ್ಕೊಳ್ತಕ್ಕಂಥದ್ದು ಅಂತ ಹೇಳಿ ಆರತಿಯನ್ನ ಮಾಡ್ತಾರ. ಆ ಆರತಿ ನಡೀತಕ್ಕಂಥ ಸ್ಥಳ ದಶ ಅಶ್ವಮೇಧ ಘಾಟ್ ಅಂತ ಹೇಳ್ತೀವಿ. ಈ ರೀತಿಯಾಗಿ ಸಾಕಷ್ಟು ಘಾಟ್ಗಳ ಮಧ್ಯದಲ್ಲಿ ಕೇವಲಗಿರಿ ಅಂತಕ್ಕಂಥ ಒಂದು ಘಾಟನ್ನ ಸಾಕಷ್ಟು ವಿಸ್ತಾರವನ್ನ ಮಾಡಿ, ಆ ವಿಸ್ತಾರ ಮಾಡಿರ್ತಕ್ಕಂಥ ಘಾಟಿನಲ್ಲಿ ಅದ್ಭುತವಾಗಿರ್ತಕ್ಕಂಥ ಮಂದಿರವನ್ನ ಮತ್ತು ಜನರಿಗೆ ಉಳಿದುಕೊಳ್ಳಲು ವ್ಯವಸ್ಥೆಯನ್ನ, ಅನ್ನ ಪ್ರಸಾದವನ್ನ ತಾಯಿ ಅಹಲ್ಯಾಬಾಯಿ ಹೋಳ್ಕರ್ ಅವರು ಅಲ್ಲಿ ಅನ್ನಚಕ್ರವನ್ನು ಕೂಡ ಅಲ್ಲಿ ತೆರೆಯುತ್ತಾರೆ. ಇದಕ್ಕ ಎಲ್ಲ ಜನರು ಅವರ ಮೇಲಿರ್ತಕ್ಕಂಥ ಭಕ್ತಿಗೆ ಆ ಕೇವಲಗಿರಿ ಅಂತಕ್ಕಂಥ ಘಾಟನ್ನ ತೊರೆದು ಎಲ್ಲ ಘಾಟ್ಗಳನ್ನು ನಾವು ನೋಡ್ಬೋದು. ಸತ್ಯ ಹರಿಶ್ಚಂದ್ರ ಯಾವ ಕಾಲದಿಂದ ಆ ಒಂದು ಹೆಸರಿನಲ್ಲಿ ಹರಿಶ್ಚಂದ್ರ ಘಾಟ್ ಅಂತ ಕರೀಬಹುದು. ಉಳಿದ ಯಾವುದೇ ಘಾಟಿಗೆ ಯಾವುದೇ ರಾಜ ಮಹಾರಾಜರ ಹೆಸರು ಆ ಸಂದರ್ಭದಲ್ಲಿ ಇರಲಿಲ್ಲ. ಆ ಘಾಟ್ಗಳಲ್ಲಿ ಒಬ್ಬ ವ್ಯಕ್ತಿಯ ಹೆಸರಿನಲ್ಲಿ ಮೊದಲು ಕರೆಸಿಕೊಂಡಿರ್ತಕ್ಕಂಥ ಘಾಟ್ ಕೇವಲಗಿರಿ ಘಾಟ್ ಮೊದಲು ಅಹಲ್ಯಾಬಾಯಿ ಹೋಳ್ಕರ್ ಅವರ ಘಾಟ್ ಅಂತೇಳಿ ಪ್ರಪ್ರಥಮ ಬಾರಿಗೆ ಕರೆಸಿಕೊಳ್ತು. ಅವರು ಇರಬೇಕಾಗಿರ್ತಕ್ಕಂಥ ಸಂದರ್ಭದಲ್ಲಿ ಸಾಕಷ್ಟು ಜನರಿಗೆ ಆ ಹೆಸರನ್ನ ಇಡಬೇಡಿ ಅಂತೇಳಿ ಬಹಳಷ್ಟು ಜನರಿಗೆ ಒತ್ತಾಯ ಮಾಡಿದರೂ ಸಹಿತ ಜನರ ಭಕ್ತಿ ಅದು ಅವರ ಮೇಲಿಟ್ಟಿರ್ತಕ್ಕಂಥ ಅಹಲ್ಯಾಬಾಯಿ ಹೋಳ್ಕರ್ ಅವರ ಮೇಲಿಟ್ಟಿರ್ತಕ್ಕಂಥ ಆ ಗೌರವಕ್ಕೆ ಅವರು ಹೇಳ್ತಕ್ಕಂಥ ಮಾತುಗಳು ಜನರಿಗೆ ತಾಗಲಿಲ್ಲ. ಜನರು ಬಲವಂತಪಡಿಸಿ ಆ ಕೇವಲಗಿರಿ ಅಂತಕ್ಕಂಥ ಹಳೆ ಹೆಸರನ್ನ ತೆಗೆದು ಅಹಲ್ಯಾಬಾಯಿ ಹೋಳ್ಕರ್ ಘಾಟ್ ಅಂತ ಇವತ್ತು ಸಹಿತ ನಾವು ಹೋಗಿ ನೋಡಿದ್ರೆ ಅಲ್ಲಿ ಅಹಲ್ಯಾಬಾಯಿ ಘಾಟ್ ಅಂತ ಇದೆ. ಆ ಒಂದು ಪ್ರದೇಶವನ್ನ ವಿಸ್ತರಣೆ ಮಾಡೋದಲ್ಲದೆ ಮತ್ತೆ ಪುನಃ ನಿರ್ಮಾಣವನ್ನ ಮಾಡೋದು ದಶ ಅಶ್ವಮೇಧ ಘಾಟ್ ಅಂತ ನಾವೇನು ಹೇಳ್ತೀವಿ. ಅದಕ್ಕೆ ಈಗೆಲ್ಲ ನಾವು ಹತ್ತಿ ಬರ್ತೀವಲ್ರಿ, ಮೆಟ್ಲನ್ನ ಗಂಗೆಗೆ ಹೋಗಿ ಸ್ನಾನವನ್ನು ಮಾಡಿ ಮೆಟ್ಲು ಹತ್ತಿ ಬರ್ತೀವಲ್ಲ, ಇದನ್ನೂ ಸಹಿತ ಅವರೇ ಪುನರ್ ನಿರ್ಮಾಣ ಮಾಡಿ, ಅಂದ್ರೆ ಅದು ಅವಾಗ ಗಂಗೆಯಲ್ಲಿ ಕೊಚ್ಕೊಂಡು ಹೋಗ್ತಾ ಇರ್ತದ, ಮತ್ತೆ ಕೊಚ್ಕೊಂಡು ಹೋಗಬಾರದು ಅಂತ ಹೇಳಿ ಸಾಕಷ್ಟು ಜೀರ್ಣೋದ್ಧಾರವನ್ನ ಮಾಡಿದ್ರು. ಮಣಿಕರ್ಣಿಕಾ ಘಾಟ್ನಲ್ಲಿ ದೇವಸ್ಥಾನವನ್ನ ಮತ್ತೆ ಎಲ್ಲ ದಹನ ಕ್ರಿಯೆಗೆ ಅನುಕೂಲವಾಗುವಂತೆ, ಎಲ್ಲ ಕ್ರಿಯೆಗಳಿಗೂ ಅನುಕೂಲವಾಗುವಂತೆ ಮಾಡಿಕೊಟ್ರು ಅಂತ ಹೇಳಿ ಅಹಲ್ಯಾಬಾಯಿ ಹೋಳ್ಕರ್ ಅವರ ಜೀವನ ಚರಿತ್ರೆಯಿಂದ ನಮಗೆ, ಅದರ ಜೊತೆಗೆ ಕಾಶಿಯ ವಿಶ್ವನಾಥನ ದರ್ಶನವನ್ನು ಎಲ್ಲರಿಗೂ ಅನುಕೂಲವಾಗುವಂತೆ ವಿಶ್ವನಾಥನ ಮಂದಿರ ಈಗ ಒಳಗೈತಲ್ರಿ, ಆ ಮಂದಿರ ಸಂಪೂರ್ಣವಾಗಿ ರಾಣಿ ಅಹಲ್ಯಾಬಾಯಿ ಹೋಳ್ಕರ್ ಅವರೇ ಕಟ್ಟಿರೋದು. ಸುಮಾರು 250 ವರ್ಷಗಳ ಹಿಂದೆ ಅಷ್ಟು ಅದ್ಭುತವಾಗಿ. ಇತ್ತೀಚೆಗೆ 2015ರಲ್ಲಿ ನರೇಂದ್ರ ಮೋದಿ ಗಣತಂತ್ರ ಪ್ರಧಾನಮಂತ್ರಿ ಆಗಿರ್ತಕ್ಕಂಥವರು ಆ ಕಾಶಿ ನಗರದಿಂದ ಗಂಗೆಯಲ್ಲಿ ನಿಂತು ಕಾಶಿಯ ವಿಶ್ವನಾಥನ ದರ್ಶನಕ್ಕೆ ಹೋಗಬೇಕು ಅಂತ ಹೇಳಿದ್ರೆ ಸಂಧಿಯಲ್ಲಿ ಹೋಗಬೇಕಾಗಿತ್ತು. ಬಹಳಷ್ಟು ಮನೆಗಳು ಅಲ್ಲಿ ಆಕ್ರಮಿಸಿಕೊಂಡು ಬಿಟ್ಟಿದ್ದು. ಹಾಗಾಗಿ ಆ ವಿಶ್ವನಾಥನ ದರ್ಶನವನ್ನ ಜನರು ಯಾವುದೇ ಒಂದು ಗೊಂದಲವಿಲ್ಲದೆ ಆರಾಮಾಗಿ ಮಾಡಬೇಕು ಅಂತೇಳಿ ಬಹಳಷ್ಟು ವಿಚಾರ ಮಾಡಿ ಒಂದು ಅತ್ಯುತ್ತಮವಾಗಿರ್ತಕ್ಕಂಥ ಒಂದು ರೂಪುರೇಷೆಯನ್ನ ಹಾಕಿ ಆ ಒಂದು ಗಂಗೆಯಿಂದ ಮಣಿಕರ್ಣಿಕಾ ಘಾಟ್ನಿಂದ ಪ್ರಥಮ ದ್ವಾರವಾಗಿ ಆ ಗಂಗೆಯ ವಿಶ್ವನಾಥನ ದೇವಸ್ಥಾನದವರೆಗೂ ಆ ಒಂದು ವಿಶೇಷವಾಗಿರ್ತಕ್ಕಂಥ ಕಾರಿಡಾರ್, ಈಗ ಮೋದಿ ಕಾರಿಡಾರ್ ಅಂತ ಕರಿತೀವಿ, ಅಲ್ಲಿಂದ ಬಂದರೆ ಮೊದಲನೇ ಗೇಟ್
ಅಂತ ಹೇಳಿದ್ರೆ ಆ ವಿಶ್ವನಾಥ ಮಂದಿರಕ್ಕೆ ಮೊದಲನೇ ದ್ವಾರ. ಆ ಮೊದಲನೇ ದ್ವಾರದ ಹತ್ರ ರಾಣಿ ಅಹಲ್ಯಾಬಾಯಿ ಹೋಳ್ಕರ್ ಅವರು 100 ವರ್ಷಗಳ ಕಾಲ ಪೂಜೆ ಇಲ್ಲದ ಶಿವನನ್ನು ಹುಡುಕಿ ಮತ್ತೆ ಪ್ರತಿಷ್ಠಾಪಿಸಿದ್ದಕ್ಕೆ ಗೌರವ ಸಲ್ಲಿಸುವುದಕ್ಕೋಸ್ಕರ ಆ ಒಂದು ಪ್ರದೇಶದಲ್ಲಿ ಅಹಲ್ಯಾಬಾಯಿ ಹೋಳ್ಕರ್ ಅವರ ಮೂರ್ತಿಯನ್ನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಹಿತ ಅಲ್ಲಿ ಮಾಡಿದ್ದಾರೆ. ಇವತ್ತು ನಾವು ನೋಡಬಹುದು. ಈಗ ಎಷ್ಟು ಪರಿಸರ ಬಹಳಷ್ಟು ವಿಶಾಲವಾಗಿ ಇನ್ನು ಆರಾಮಾಗಿ ಎಲ್ಲರಿಗೆ ದರ್ಶನ ಆಗಲಿ ಅಂತ ಹೇಳಿ ಮೋದಿಜಿ ಅವರು ಮಾಡಿದ್ದಾರೆ. ಈ ಒಂದು ಪ್ರದೇಶಕ್ಕೆ ಹೋದಾಗ ರಾಣಿ ಅಹಲ್ಯಾಬಾಯಿ ಹೋಳ್ಕರ್ ಅವರು ಮಾಡಿರ್ತಕ್ಕಂತಹ ಸಾಧನೆ ಎಷ್ಟೆಲ್ಲ ಕಷ್ಟಗಳ ನಡುವೆ ಇಷ್ಟೆಲ್ಲ ಅದ್ಭುತವಾಗಿರ್ತಕ್ಕಂತಹ ಕೆಲಸವನ್ನ ಮಾಡಿ ಎಲ್ಲರಿಗೂ ಸಹಿತ ಒಳಿತಾಗಲಿ, ಯಾವ ಧರ್ಮದವರಿಗೂ ಕೇಡಾಗಬಾರದು ಅಂತ ಬಯಸಿರ್ತಕ್ಕಂತಹ ತಾಯಿಯವರ ಮನಸ್ಸು ಬಹಳ ದೊಡ್ಡದು. ಅಂತ ತಾಯಿ ಮಾಡಿರ್ತಕ್ಕಂತಹ ಕಾರ್ಯಕ್ಕೆ ಶತ ನಮನಗಳನ್ನು ಸಲ್ಲಿಸಿದ ನನ್ನೊಂದೆರಡು ಮಾತುಗಳನ್ನು ಪರಮ ಪೂಜ್ಯರ ಪಾದಾರವಿಂದಕ್ಕೆ ಅರ್ಪಿಸ್ತಾ ಇದ್ದೀನಿ. ಶಿವಮೊಗ್ಗ. सर्वमंगलां देवी सर्वमंगलां देव संस्मरणा